ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನಮ್ಮ ಜೀವನದಲ್ಲಿ ಏನಾದರೂ ಒಳಿತಾಯ್ತು ಅಂತ ಸಂದರ್ಭದಲ್ಲಿ ಹಲವರು ಹೇಳ್ತಾ ಇರ್ತಾರೆ ಪೂರ್ವ ಜನ್ಮದ ಸುಕೃತ ಅಂತ. ಇನ್ನು ಏನಾದರೂ ಕೆಡುಕಾಯ್ತು ಅಂತ ಸಂದರ್ಭದಲ್ಲಿ ಅಯ್ಯೋ ಹಳೆ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಏನೋ ಈಗ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾದರೆ ಪುನರ್ಜನ್ಮ ಅನ್ನೋದಿದೆಯಾ? ನಿಜಾನ ಸುಳ್ಳ? ಈ ರೀತಿಯ ಗೊಂದಲಗಳು ಬಹಳಷ್ಟು ಮಂದಿಗೆ ಇದ್ದೇ ಇರುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ಳುವ ಎಲ್ಲ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡೋಣ. ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿಯವರು. ಮೊದಲಿಗೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ, ಏನಾದರೂ ನಮ್ಮ ಜೀವನದಲ್ಲಿ ಒಳಿತಾಯಿತು ಅಂತ ಹೇಳಿದ್ರೆ ಏನೋ ಪೂರ್ವ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ, ಅದಕ್ಕೆ ಈ ಜನ್ಮದಲ್ಲಿ ಸುಖವಾಗಿದ್ದೀವಿ, ಸಮೃದ್ಧವಾದಂತಹ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಹಲವರು ಹೇಳ್ತಾರೆ. ಏನಾದರೂ ಕೆಡಕಾಯಿತು ಅಂದರೆ ಅಯ್ಯೋ ಅದೇನು ಪಾಪ ಮಾಡಿದ್ದೀವೋ ಏನೋ ಅನುಭವಿಸೋಕ್ಕೆ ಹುಟ್ಟಿದ್ದೀವಿ ಅಂತ ಹೇಳ್ತಾರೆ. ಹಾಗಾದರೆ ಜನ್ಮಗಳು ಅನ್ನೋದು ಇದೆಯಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಶುಕ್ರವಾರ. ವಿಶೇಷವಾಗಿ ಮಹಿಳೆಯರಿಗೆ ಒಂದು ಕೋರಿಕೆ ಬೇಡಿಕೆ ವಿಶೇಷವಾಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಕೂಡ ಇದೆ. ಆದರೆ ನಾವು ಎಲ್ಲವನ್ನೂ ದೇವರ ಮೇಲೆ ಹಾಕ್ಕೊಂಡು ಬದುಕ್ತಾ ಇರ್ತಕ್ಕಂತಹ ವಿಚಾರಕ್ಕಿನ್ನ ಜನ್ಮ ಜನ್ಮಾಂತರ ಅನ್ನೋ ಒಂದು ವಿಚಾರವನ್ನು ನಮ್ಮ ಮೂಲಕ ತಿಳ್ಕೊಳ್ಬೇಕಾದ್ರೆ ಏನು ಪ್ರಯತ್ನ ಮಾಡಬೇಕು ಅನ್ನೋದೇ ಇವತ್ತಿನ ವಿಚಾರ. ಅಂದರೆ ನಮಗೆ ನಾವೇ ತಿಳ್ಕೊಳ್ಳೋದು ಅದು ಹೇಗೆ ಸಾಧ್ಯ ಅಂತಕ್ಕಂತಹ ಕುತೂಹಲ ಆಗಿರತಕ್ಕಂತಹ ಒಂದು ವಿಚಾರ ಇವತ್ತು ಮುಂದೆ ಇಡೋಣ. ಎಲ್ಲೋ ಹೋಗಿ ಕೇಳೋದ್ರಿಂದ ಅವರೇನೋ ಹೇಳೋದ್ರಿಂದ ನಮಗೇನೋ ಸಮಸ್ಯೆ ಆಗೋದ್ರಿಂದ ಬದಲು ನಾವು ಹಿಂದೆ ಈಗ ಎಷ್ಟು ಸತ್ಯ ನಮ್ಗೆ ಅರ್ಥ ಆಗ್ತಾ ಇದೆ ಅನ್ನೋದು ಗೊತ್ತಾದಾಗ ಮುಂದೆ ಏನು ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ. ಇದನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆಗೆ ಇವತ್ತು ಕೆಲವೊಂದು ಸಣ್ಣ ಕ್ಲೂಗಳನ್ನ ಕೊಡೋಣ. ಪೂಜೆ ಮಾಡ್ತಕ್ಕಂಥದ್ದು ವಾಡಿಕೆ ಮೊದಲಿಂದನೂ ಬಂದಿದೆ, ಈಗಲೂ ಮಾಡ್ತೀವಿ, ಮುಂದಕ್ಕೂ ಮಾಡ್ತಾ ಇದ್ದೀವಿ. ಆದರೆ ಪೂಜೆಯಿಂದ ಹಸಿ ಮೆಣಸಿನಕಾಯಿ ಆಗಲಿ, ಖಾರ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿನಾಗಲಿ ಸಿಹಿ ಮಾಡಲಿಕ್ಕೆ ಆಗಿಲ್ಲ. ಹೌದಾ? ಅದು ಮಾಟ ಮಂತ್ರ ಇರ್ಬೋದು, ದೇವ್ರ ಅರ್ಕೆ ಹೊತ್ತಿರೋದಾಗಿರ್ಬೋದು, ಏನೇ ಮಾಡಿರ್ಬೋದು. ಹಾಗಂತ ದೇವ್ರ ಪೂಜೆ ತಪ್ಪು ಅಂತ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಬದಲಾವಣೆ ಆಗುತ್ತಾ ಆಗಿದೆಯಾ ಅಲ್ವಾ? ಇದು ತಿಳ್ಕೊಬೇಕಲ್ಲ. ನಾನು ಯಾರೋ ಒಬ್ಬರು ಪಾಪ ಪುಣ್ಯಾತ್ಮರು ಪ್ರಶ್ನೆ ಕೇಳಿದ್ರು, ಗೃಹ ಪ್ರವೇಶ ಯಾಕೆ ಮಾಡಬೇಕು ಅಂತ. ಈ ಪ್ರಶ್ನೆ ಆಗುತ್ತೆ ಹೊತ್ತು ಉತ್ತರ ಸಿಗಲ್ಲ ಅದಕ್ಕೆ ನಾನು ಹೇಳಿದೆ, ಈ ವಿಚಾರವನ್ನು ಅವ್ರು ಹೇಳಿದ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಮಗೆ ಇನ್ನೂ ಬೇಕಾದಷ್ಟು ಅವ್ರು ಮೆಸೇಜ್ ಕೊಟ್ಟರು, ಸ್ವಲ್ಪ ಎಚ್ಚರಿಕೆಯಿಂದ ಇನ್ನು ಸ್ವಲ್ಪ ಜಾಸ್ತಿ ಹೇಳಿ ಅಂತ ಅಂದ್ಕೊಳ್ಳೋಣ. ಅದಕ್ಕೋಸ್ಕರವಾಗಿ ನಾವು ಶಾಂತಿ ಅಂತಕ್ಕಂಥದ್ದು, ಗೃಹಪ್ರವೇಶ ಮಾಡೋದು ಶಾಂತಿಗಾಗಿ, ಯಾವ ಶಾಂತಿ ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ. ಗೃಹಪ್ರವೇಶ ಮಾಡಿ ಶಾಂತಿ ಮಾಡೋದಾದರೆ ಗಂಡ ಹೆಂಡ್ತಿಗೂ ಶಾಂತಿ ಮಾಡ್ಬೋದಲ್ಲ. ಹೊಡೆದಾಡೋರು ಕಚ್ಚಾಡೋರು ಇರ್ತಾರಲ್ಲ, ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಕಂಡ್ರೆ ಗಂಡಂಗಾಗಲ್ಲ, ಸೊ ಮಕ್ಳು ಕಂಡ್ರೆ ಅಪ್ಪ ಅಮ್ಮನಿಗಾಗಲ್ಲ. ಈ ರೀತಿ ವಿಚಾರಗಳನ್ನ ಶಾಂತಿ ಮಾಡೋದನ್ನ ಸರಿ ಮಾಡ್ಲಿಕ್ಕೆ ಆಗಿದೆಯಾ? ಹಾಗಲ್ಲ. ಅಂದರೆ ಶಾಂತಿ ಅನ್ನೋ ಪದನೇ ನಾವು ತಿಳ್ಕೊಂಡಿರೋದು ತಪ್ಪು. ಆ ಶಾಂತಿ ನಮ್ಮ ಮೂಲಕನೇ ಆಗಬೇಕು, ಬೇರೆಯವ್ರ ಮೂಲಕ ಶಾಂತಿ ಮಾಡಲಿಕ್ಕಾಗಲ್ಲ ಅಂತ ಈ ಮೂಲಕ ಸ್ವಲ್ಪ ಮಾಹಿತಿ ಅವ್ರು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಲವಾರು ಜನಗಳಲ್ಲಿ ಈ ಅಭಿಪ್ರಾಯಗಳು ಬರುತ್ತೆ, ಅದು ತಪ್ಪು ಅಂತಲ್ಲ, ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕ್ಕೆ ಸರಿನಾ ತಪ್ಪ ಅಂತ. ಈಗ ವಿಚಾರಕ್ಕೆ ಬರೋದೇ ಆದರೆ, ಬೆಳಿಗ್ಗೆ ಎದ್ದು ಶುಕ್ರವಾರ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ಲಕ್ಷ್ಮೀ ಪೂಜೆ ಮಾಡಬೇಕು, ಕಳಶ ಪೂಜೆ ಮಾಡಬೇಕು, ಅವರು ವೈಯಕ್ತಿಕವಾಗಿ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನಾವು ಒಂದು ಪ್ರಯತ್ನ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಸಂಕಲ್ಪ ಅಂದರೆ ಏನು? ನಾವು ಈ ಪೂಜೆಯನ್ನು ಮಾಡಬೇಕಾದ್ರೆ, ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಈ ದೇವ್ರ ಪೂಜೆ ಮಾಡಬೇಕಾದ್ರೆ ನಂದೇನೋ ಒಂದು ಬೇಡಿಕೆ ಅನ್ನೋದು ಅವರವರ ವೈಯಕ್ತಿಕ ಬೇಡಿಕೆ. ಇದನ್ನೇ ಸಂಕಲ್ಪ ಅಂತಾರೆ. ಆ ಸಂಕಲ್ಪವನ್ನು ಭಗವಂತನಿಗೆ ಒಪ್ಪಿಸಿದಾಗ ಅದು ನಮಗೆ ಅಕೌಂಟ್ ಓಪನ್ ಆಗತ್ತೆ ಅನ್ನೋದು ಒಂದು ಮಾತನಾಡೋ ಭಾಷೆಯಲ್ಲಿ ತಿಳ್ಕೊಳ್ಳೋಣ. ಹಾಗಿರಬೇಕಾದ್ರೆ ಜನ್ಮ ಜನ್ಮಾಂತರ ಅಂತಕ್ಕಂಥ ವಿಷಯಕ್ಕೆ ಬೆಳಿಗ್ಗೆ ಹೇಳೋಕ್ಕೆ ಮುಂಚೆ, ಹಾಸಿಗೆಯಿಂದ ಹೇಳೋಕ್ಕೆ ಮುಂಚೆ ಮಹಿಳೆಯರು ಮಾಡಬೇಕಾದ ಒಂದು ಸಣ್ಣ ಟಿಪ್ಸು ಅಂದರೆ, ಪ್ರಯತ್ನ ಮಾಡ್ಬೋದು, ಏನು ಕಷ್ಟ ಆಗಲ್ಲ. ಏನು ಅಂದರೆ, ನಿನ್ನೆ ಮಾಡಿದಂತಹ ತಪ್ಪುಗಳು, ಕೋಪ, ಏನೇನು ತಪ್ಪಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಗಮನಕ್ಕೆ ಬರಬೇಕು ಅಂತಂದರೆ, ಪಿಲ್ಲೋ ತೆಗೆದು ಹಾಕಿ ನೇರವಾಗಿ ಊರ್ಧ್ವಮುಖವಾಗಿ ಒಂದು 5 ನಿಮಿಷ ಹಾಗೇ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ, ನಿನ್ನೆ ಅಯ್ಯೋ ತಪ್ಪಾಯ್ತಲ್ವಾ, ತಪ್ಪ ಮಾತಾಡದೆ ಅಲ್ವಾ, ಈ ರೀತಿಯಾದ ಕಲ್ಪನೆಗಳು ಉತ್ಪತ್ತಿ ಆಗತ್ತೆ. ಅಂದರೆ ನೆನಪು ಬರುತ್ತೆ, ನಿನ್ನೆ ನಾನೇನೇನು ತಪ್ಪು ಮಾಡಿದೆ ಗೊತ್ತಿಲ್ಲದೆ. ಇದು ತಲೆಯ ಹಿಂಭಾಗವನ್ನು
ಕೊಟ್ಟಾಗ ಆದರೆ ಚಾಬೆ ಕೊಟ್ಟರೆ ಅಥವಾ ಮ್ಯಾಟ್ ಕೊಟ್ಟರೆ ತುಂಬ ವರ್ಕ್ ಆಗುತ್ತೆ. ಪಿಲ್ಲೋ ತೆಗಿಬೇಕು, ಓಕೆ ಓಕೆ, ಹಾಸಿಗೆ ಮೇಲೆ ಮಲಗಬಾರ್ದು, ಕೆಳಗಡೆ ಬಂದ್ಬಿಡ್ಬೇಕು. ಜಸ್ಟ್ ರಿಲ್ಯಾಕ್ಸ್, ಫುಲ್ ಫ್ರೀಯಾಗಿ ದೇಹನ ಫ್ರೀ ಬಿಟ್ಕೊಂಡು ಕೈನ ಮೇಲ್ಮುಖ ಮಾಡಿಕೊಂಡು ಕಣ್ಣು ಮುಚ್ಚಿ ಹಿಂದೆ ತಲೆಭಾಗ ಕರೆಕ್ಟಾಗಿ ಪ್ರೆಸ್ ಆಗೋ ಥರ ಸ್ಟ್ರೈಟಾಗಿ ಮಲ್ಕೊಂಡ್ಬಿಟ್ರೆ 5 ನಿಮಿಷ ನಿಮಗೆ ಒಂದು ರೀತಿ ಯಾವ ರೀತಿ ಆಗುತ್ತೆ ಅಂದರೆ ಎಷ್ಟು ಖುಷಿಯಾಗಿ ನನ್ನ ಜೀವನದಲ್ಲಿ ಬದುಕಿದ್ದೀನಿ ಅನ್ನುವಂತಹ ರಿಸಲ್ಟ್ ನಿಮ್ಮ ಕಣ್ಣಿಗೆ ನಿಮ್ಮ ಮೆದುಳಲ್ಲಿ ಪಾಸ್ ಆಗ್ತಾ ಹೋಗುತ್ತೆ. ಆಮೇಲೆ ನಿಧಾನಕ್ಕೆ ಎಡಗಾಲನ ಎಳ್ಕೊಂಡು ಎಡಗೈಯನ್ನು ಎದೆಯ ಭಾಗ ಹೃದಯ ಭಾಗದಲ್ಲಿ ಇಟ್ಟುಕೊಂಡು ಬಲಗೈಯನ್ನು ತಲೆ ಕಡೆ ಹಾಕಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ರೈಟಿಗೆ ಬಲಗಡೆ ತಿರುಗಿ ಮೇಲಕ್ಕೆ 2 ನಿಮಿಷ ಕೂತ್ಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಉಸಿರಾಟವನ್ನು ಗಮನಕ್ಕೆ ತಗೊಳ್ಳಿ. ಗಾಬರಿ ಆಗಬಾರ್ದು, ಆವೇಶ ಬರಬಾರ್ದು, ಖುಷಿಯಾಗಬೇಕು. ನಾನು ಎಷ್ಟು ಚೆನ್ನಾಗಿ ಇವತ್ತು ಬೆಳಗ್ಗೆ ಎದ್ದಿದ್ದೀನಿ, ಇವತ್ತು ಸಾಯಂಕಾಲದವರೆಗೂ ನಾನು ಎಷ್ಟು ಚೆನ್ನಾಗಿರ್ತೀನಿ, ಇದೇ ಸಂಕಲ್ಪ. 5 ನಿಮಿಷ ಏನು ದೊಡ್ಡ ವಿಷಯ ಅಲ್ಲ. ಕರೆಕ್ಟ್. ಆಮೇಲೆ ಸ್ನಾನ ಮಾಡಿರಬೇಕು, ಬಾಯಿ ತೊಳೆದಿರಬೇಕು, ಬ್ರಷ್ ಮಾಡಿರಬೇಕು, ಅದೆಲ್ಲ ಸೈಡ್ಗೆ ಹಾಕಿ. ಅದು ನಿಮ್ಮ ಖುಷಿ ಮಾಡ್ಕೊಳ್ಳುವಂಥದ್ದು, ಅದರಿಂದ ಏನೋ ಸಿಕ್ಕಿಬಿಡುತ್ತೆ ಅಂತಕ್ಕಂಥ ವಿಚಾರ ಅಲ್ಲ. ಏನು ಹೇಳ್ತೀಯಮ್ಮ? ನಮ್ಮದು ಕೆಲವೊಂದು ಕೊರತೆಗಳಿರುತ್ತೆ. ಅಯ್ಯೋ ನಾವು ಸ್ನಾನ ಮಾಡಿಲ್ಲ, ಬ್ರಷ್ ಮಾಡಿಲ್ಲ, ಹಾಗೆ ಹೀಗೆ ಅಂತ, ಅದೆಲ್ಲ ವಿಚಾರ. ಅದು ಮಾಡೋದು ಸೆಕೆಂಡ್ರಿ. ಮೊದಲು ನಿಮಗೆ ಆ ಸಮಯವನ್ನು ಉಪಯೋಗಿಸ್ಕೊಳ್ಳೋದು ಬೇಕಾಗುತ್ತೆ. ಆ ರೀತಿಯಾಗಿ ಮಾಡಿದ ಮೇಲೆ ಸ್ನಾನ ಆಗತ್ತೆ. ಸ್ನಾನ ಆದ ಮೇಲೆ ಇವತ್ತಿಗೆ ನಾನು ಏನು ಮಾಡಿದ್ರೆ ಸರಿಯಾಗಿರ್ತೀನಿ ಅನ್ನೋದು ನೆನಪು ಬರಬೇಕಲ್ಲ. ನೆನ್ನೆದು ತಿಳ್ಕೊಂಡಾಯ್ತು ತಪ್ಪುಗಳನ್ನು. ಇವತ್ತು ಸಂಜೆವರೆಗೂ ನಾನು ಹೇಗಿರಬೇಕು ಅನ್ನೋದು ಬೇಕಾಗತ್ತೆ. ಕರೆಕ್ಟ್, ಹೌದಲ್ಲ? ಯಾರು ಹೇಳೋದಲ್ಲ, ಏನು ನೋಡೋದಲ್ಲ, ನಮಗೆ ಒಳ್ತಾ ಆಗಬೇಕದು, ಗೊತ್ತಾಗಬೇಕು. ಈ ಸತ್ಯ. ಕೋಪ ಮಾಡ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಈ ರೀತಿಯಾದ ಒಂದು ಬದಲಾವಣೆಗಳು ಬರಬೇಕಾದ್ರೆ ಸ್ನಾನ ಮಾಡಿ ಆದಮೇಲೆ ನಿಮ್ಮ ದಿನಚರಿಯಲ್ಲಿ ಏನು ಹಣೆಗೆ ಹಚ್ಕೋತಿರೋ ಮಾಡ್ತಿರೋ ಏನೋ ಅದು ನಿಮ್ಮ ವೈಯಕ್ತಿಕ. ನಿಮ್ಮ ಮುಂಭಾಗದ ಹಣೆಯನ್ನು ಭಗವಂತನ ಹತ್ರ ಅಲ್ಲೇ ಹೋಗಬೇಕು ಅಂತಿಲ್ಲ, ದೀಪ ಉರಿತಾ ಇದ್ರೂ ಸಾಕು. ಕೊನೆಗೆ ಸೂರ್ಯನ ಕಡೆ ಮುಖ ಮಾಡಿ ಹೊಸಲ ಕಡೆ ನೋಡಿಕೊಂಡು ನಿಮ್ಮ ಹಣೆಯ ಭಾಗವನ್ನು ನೆಲಕ್ಕೆ ಟಚ್ ಮಾಡಬೇಕು. ಈ ಹಣೆಯ ಭಾಗವನ್ನು ನೆಲಕ್ಕೆ ಟಚ್ ಮಾಡಿ ಎರಡೂ ಕೈಗಳನ್ನು ಈ ಪಕ್ಕದಲ್ಲೇ ಇಟ್ಕೋಬೇಕು, ಟಚ್ ಮಾಡಬೇಕು. ಇದರ ಶಕ್ತಿ ಮೇಲೆ, 2 ಕೈ ಶಕ್ತಿ ಮೇಲೆ ನೆಲವನ್ನು ಟಚ್ ಮಾಡಬೇಕು. ಇದನ್ನು ನೀಟಾಗಿ ಅಂಟಿಸ್ಬೇಕು ನೆಲಕ್ಕೆ. ಅಲ್ಲೇನು ಮ್ಯಾಟ್ ಏನು ಇರಬಾರ್ದು, ಬರೀ ನೆಲಕ್ಕೆ ಅಂಟಿಸ್ಬೇಕು ನಮ್ಮ ಮನೆಯ ಭಾಗವನ್ನು. ನೋಡಿ, ಇದು ಇವತ್ತಿನ ಟೈಮ್ ಟೇಬಲನ್ನು ತೋರಿಸುತ್ತೆ, ನೀನು ಹೀಗೆ ಇರಬೇಕು ಅಂತ. ಇದನ್ನು ಮಾಡಿ ನೋಡಿದಾಗ ಅರ್ಥ ಆಗುತ್ತೆ. ಎಲ್ಲೋ ಹೋಗಿ ಕೇಳಬೇಕು ಅಂತಕ್ಕಂಥದ್ದು. ಇದನ್ನು ಜನ್ಮಾಂತರ ಅಂತಕ್ಕಂಥ ವಿವರಣೆಯನ್ನು ಕೊಡೋಣ, ಆದರೆ ನೀವು ಪ್ರಯತ್ನ ಮಾಡಲಿ ಅಂತ ಈ ಶುಭ ಶುಕ್ರವಾರದಂದು ಪೂಜೆ ಮಾಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮಲ್ಲೇ ಇದ್ದಾನೆ ಅಂತಕ್ಕಂಥ ಎಚ್ಚರಿಕೆಗೋಸ್ಕರವಾಗಿ ಈ ಸಂಕಲ್ಪ ಬೇಕಾಗತ್ತೆ. ಹೇಗನ್ಸುತ್ತೆ ಅಮ್ಮ? ಮಾಡ್ಬೋದು ಅಂತನ ಕಷ್ಟ ಅಂತನ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಹೌದಲ್ಲ? ಸೊ ನಾವು ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಕೋಪ ಮಾಡೋ ಹೆಂಗಸು ಹಣೆಯನ್ನು ಭೂಮಿಗೆ ಮುಟ್ಸೋದೇ ಆದರೆ ಅದು ಇವತ್ತಿಂದನೇ ಪ್ರಾರಂಭ ಮಾಡಿ ಶುಭ ಶುಕ್ರವಾರದಿಂದ ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ, ದೇಹ ಎಲ್ಲೆಷ್ಟು ಹಗುರವಾಗತ್ತೆ, ಇದನ್ನು ನೀವು ಪ್ರಯತ್ನ ಮಾಡ್ಬೋದು. ಅದನ್ನ ಇವತ್ತಿಂದನೇ ಮಾಡಿ, ತೊಂದರೆ ಇಲ್ಲ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಒಂದು ಸಲ ಮಾಡುವಂಥದ್ದು, ಒಂದು ಸಲ, ಒಂದು 2 ನಿಮಿಷ, ನಿಮ್ಮ ಖುಷಿ ಎಷ್ಟು ಟೈಮ್ ಇರುತ್ತೆ ಅಷ್ಟು, ಅದಕ್ಕೆ ಎಷ್ಟು ಟೈಮ್ ಅಂತ ನಿಗದಿ ಇಲ್ಲ. ಅದನ್ನು ಹಾಗೇ ಮಾಡಬೇಕಾದ್ರೆ ಮನಸ್ಸು ಹೇಗೆ ಇಟ್ಕೋಬೇಕು ಅಂದರೆ, ಎಲ್ಲೆಲ್ಲೋ ಕಳಿಸೋದಲ್ಲ. ನಾನು ಮಾಡ್ತಾ ಇರ್ತಕ್ಕಂಥದ್ದು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನನಗೆ ಹೊಸತನ ಏನೋ ಬರ್ತಾ ಇದೆ, ನನ್ನ ದೇಹಕ್ಕೊಂದು ಖುಷಿ ಆಗ್ತಾ ಇದೆ, ದೇಹ ಎಲ್ಲ ಪೂರ್ತಿ ಹಗುರ ಆಗ್ತಾ ಇದೆ, ಪಾಸಿಟಿವ್ ಆಗಿ ತಗೊಳ್ತಕ್ಕಂಥದ್ದು. ಕರೆಕ್ಟ್, ನಿಜ. ಸೊ ಸಮಸ್ಯೆ ಎಷ್ಟೇ ಇರಲಿ, ಹಣದ, ಇನ್ನೊಂದ, ಸಂಸಾರದ ಏನೇ ಇರಲಿ, ಅದು ಬೇಡ ನಮಗೆ. ಇದನ್ನು ನೀವು ಮನೆಯಲ್ಲಿ ನಿಮ್ಮ ದೇಹದಲ್ಲಿ ತಗೊಂಥ ಶಕ್ತಿ, ನಿಮ್ಮ ಮನೆಗೂ ನಿಮ್ಮ ದೇಹಕ್ಕೂ ಇರುವಂಥ ಶಕ್ತಿಯಿಂದ ನಿಮಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಹಾಗಂತ ಮಾಡಿದ ತಕ್ಷಣ ಯೋಚನೆ ಮಾಡೋದಲ್ಲ, ಮಾಡ್ತಾ ಹೋಗಿ ಒಂದೇ ದಿನಕ್ಕೆ ಗೊತ್ತಾಗ್ಬೋದು. ಏನು ಅಬ್ಬಾ ಖುಷಿಯಾಗಿದ್ದೀನಿ, ನನಗೆ ಬೇಜಾರೇ ಬರ್ತಾ ಇಲ್ಲ, ಕೋಪನೇ ಬರ್ತಾ ಇಲ್ಲ, ಇದು ಸಾಕಲ್ಲ ಇಷ್ಟು ಬಂದರೆ. ನಿಜ ನಿಜ, ಹೌದಲ್ಲ? ಆದರೆ ಪೂಜೆ ಮಾಡೋವರೆಗೂ, ಪೂಜೆ ಮಾಡೋವರೆಗೂ ಮಾತ್ರ ಖುಷಿ. ಆಮೇಲೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳುವಂಥ ಅಭ್ಯಾಸ ನಮ್ಮ ಜನಗಳು ತುಂಬ ಜಾಸ್ತಿ ಇದೆ. ಇಷ್ಟೆಲ್ಲ ಮಾಡ್ತೀನಿ, ನನಗೆ ಒಳ್ಳೇದಾಗಲಿಲ್ಲ ಅಂತ. ಆದರೆ ಇದನ್ನು ಮಾತ್ರ ನೀವು ತಪ್ಪದೆ ಮಾಡೋದೇ ಆದರೆ ಪೂಜೆ ಆಮೇಲೆ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ದೇಹಕ್ಕೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಭೂಮಿಗೂ ಸಂಬಂಧವನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಎಷ್ಟು ಅನುಕೂಲ ಆಗತ್ತೆ ಅಂತ ನಾಳೆ ನಿಮ್ಮ ಮನೆಯಲ್ಲಿ ಮದುವೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡ್ಬೋದು. ಯಾವುದಾದ್ರೂ ಒಂದು ಪದ್ಧತಿಯನ್ನು ನಾವು ಹೊಸದಾಗಿ ಅಳವಡಿಸಿಕೊಂಡ ಸಂದರ್ಭದಲ್ಲಿ ಅದು ರೂಢಿಗೆ ಬರೋದಕ್ಕೆ 21 ದಿವಸ ಇಲ್ಲ 48 ದಿವಸ ಅಂತ ಮಂಡಲಗಳನ್ನು ಹಾಕೊಳ್ತಾರೆ. ಈ ತರ ಅನುಸರಿಸ್ಕೊಂಡು ಹೋಗ್ಬೋದಾ? ಅದಕ್ಕೆ ಇನ್ನೊಂದಮ್ಮ ತುಂಬಾ ಚೆನ್ನಾಗಿ ಎಚ್ಚರಿಕೆ ಕೊಟ್ಟೆ ನೀನು. ಏನಾದ್ರು ಹೇಳಿದ್ರೆ ಇದು ಎಷ್ಟು ದಿನ ಮಾಡಬೇಕು ಅಂತ ಕೇಳ್ತಾರೆ. ನಾನು ಕೇಳ್ತೀನಿ, ಸ್ನಾನ ಎಷ್ಟು ದಿನ ಮಾಡಬೇಕು ಅಂತೇಳಿ ನಾನೇನು ಉತ್ತರ ಕೊಡ್ಬೋದು?
ಅದ್ಭುತ. ತುಂಬಾ ಜನ ಅದನ್ನೇ ಅನ್ಕೋತೀನಿ, ನಾನು ಏನೋ ಒಂದು ಹೇಳಿರ್ತೀನಿ, ಗುರುಗಳೇ ಇದು ಎಷ್ಟು ದಿನ ಮಾಡಬೇಕು, ಅದು ಹೆಂಗಸು ಹೌದು ಗಂಡಸು ಹೌದು. ನಾನು ಅಂತೀನಿ, ನಾನು ಕೆಲಸ ಮಾಡಮ್ಮ ದಿನ ಅಡಿಗೆ ಮಾಡಬೇಡ, ಅಷ್ಟೇ. ದಿನ ಯಾರು ಮಾಡ್ತಾರೆ ಅಂತ ಹೇಳು ನಿಮ್ಮ ಯಜಮಾನರಿಗೆ. ಅದಂಗಾಗತ್ತೆ. ಹಾಗೇನೆ ಇದು ನಿನ್ನ ಒಳತಿಗಾಗಿ ಬೇಕಂದ್ರೆ ಪ್ರತಿದಿನ ಮಾಡ್ಬೇಕಲ್ವಾ. ಬಟ್ಟೆ ಯಾರು ಚೇಂಜ್ ಮಾಡ್ತಾರೆ, ಸ್ನಾನ ಯಾರು ಮಾಡ್ತಾರೆ, ಪೂಜೆ ಯಾರು ಮಾಡ್ತಾರೆ ಅಂದ್ರೆ ಇದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಆಮೇಲೆ ಅದನ್ನ ನಾವು ಸ್ಕೀಮ್ ಮಾಡಿ ದೇವರ ಹತ್ರ ಅಂತಕ್ಕಂಥದಕ್ಕಿನ್ನ ಸ್ಕೀಮ್ ಮಾಡಂಗಿಲ್ಲ ನಾವು, ಹೌದಲ್ಲಮ್ಮ. ನಾವು ತಪ್ಪು ಮಾಡ್ತಾ ಇರ್ತೀವಿ, ಸುಳ್ಳು ಹೇಳ್ತಿರ್ತೀವಿ ಬದುಕಲಿಕ್ಕೆ, ಅದಕ್ಕೆ ರಿಮಿಡೀಸ್ ಬೇಕಲ್ವಾ. ಈಗ ನಾವು ಬದುಕಲಿಕ್ಕೆ ತಪ್ಪು ಮಾಡೋಕ್ಕೆ ಆಗಲ್ಲ, ತಪ್ಪು ಮಾಡೇ ಇಲ್ಲ ಅಂತ ಯಾರು ಹೇಳಲಿಕ್ಕಾಗತ್ತಾ? ಸುಳ್ಳು ಹೇಳೋದೇ ಇಲ್ಲ ಅಂತ ಹೇಳಕ್ಕಾಗತ್ತಾ? ಬದುಕದು. ಆ ಬದುಕಿಗೋಸ್ಕರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹಿಡಿಯೋದೇ ಅಷ್ಟು, ನೀನು ಒಬ್ಬನಿಗೆ ಚುಚ್ಚು, ಆದರೆ ಸ್ವಾರ್ಥಕ್ಕೆ ಚುಚ್ಚಬೇಡ, ಈ ಕಾರಣ ಹೇಳಿ ಚುಚ್ಚು. ಇದು ಭಗವದ್ಗೀತೆ ಶ್ರೀಕೃಷ್ಣನೇ ಹೇಳಿದ. ನೀನು ಏನು ಮಾಡ್ತೀಯ ನೀನು ವೃತ್ತಿ ಮಾಡು, ಅದು ಕಳ್ತನ ಮಾಡೋದು ತಪ್ಪು, ಮೋಸ ಮಾಡೋದು ತಪ್ಪು, ಅದೆಲ್ಲೂ ಇಲ್ಲ. ಕರ್ಮ ಇದನ್ನೇ ಸಿದ್ಧಾಂತ, ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತಕ್ಕೆ ಮೂಲ ಅರ್ಥ ಏನಾದ್ರು ಹೇಳ್ಬೋದಮ್ಮ? ಕರ್ತವ್ಯ. ಕರ್ಮ ಸಿದ್ಧಾಂತದ ಮೂಲ ವಿಚಾರ ಕರ್ತವ್ಯ. ನಾವು ಅನ್ಕೋತೀವಿ ಯಾವ ಜನ್ಮದ ಕರ್ಮನೋ ಅಂತ ಹೇಳ್ಕೋತೀವಿ ಹೊರತು ಕರ್ಮಕ್ಕೆ ನಿಜವಾದ ಕನ್ನಡ ಅರ್ಥ ನಮ್ಗೆ ಗೊತ್ತಾಗಿಲ್ಲ ಪಾಪ. ಅದಕ್ಕೋಸ್ಕರವಾಗಿ ಪಂಚಾಂಗ ಶಾಸ್ತ್ರ ಕೇಳೋದಕ್ಕಿಂತ ಮುಂಚೆ ಕರ್ಮ ಸಿದ್ಧಾಂತವನ್ನು ತಿಳಿದ ನಂತರ ಪಂಚಾಂಗ ಶಾಸ್ತ್ರಕ್ಕೆ ಹೋಗಬೇಕಾಗತ್ತೆ. ಅದು ನಮ್ಮ ಜನಕ್ಕೆ ಎಷ್ಟು ಜನಕ್ಕೆ ಗೊತ್ತೋ ಏನೋ ಗೊತ್ತಿಲ್ಲ, ಹೇಳೋರ್ಗೂ ಗೊತ್ತೋ ಏನೋ ನಮ್ಗೆ ಗೊತ್ತಿಲ್ಲ. ಆದಂತೂ ಒಂದು ಸತ್ಯ, ಕರ್ಮ ಸಿದ್ಧಾಂತ ಅಂತಂದ್ರೆ ನಮ್ಮ ಕರ್ತವ್ಯನ ಮರೆತಿರುವ ಕಾರಣ ಆ ಕರ್ತವ್ಯಗಳು ಏನೆಲ್ಲ ಮರ್ತಿದ್ದೀವಿ ಅಂತಕ್ಕಂಥದ್ದು ಇನ್ನು ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ರೈಟ್ ಗುರುಗಳಿಗೆ ನಾನು 21-48 ದಿವಸಕ್ಕೆ ಬರ್ತೀನಿ. ಕಡೆ ಪಕ್ಷ ಆ ಅಭ್ಯಾಸವನ್ನ ಈ ಮಂಡಲಗಳ ರೂಪದಲ್ಲಿ ಮಾಡ್ಕೊಂಡ್ರೆ ಆಮೇಲೆ ರೆಗ್ಯುಲರ್ ಆಗಿ ಅಭ್ಯಾಸಕ್ಕೆ ಬರ್ತಾರ ಏನೋ ಅಂತ ಅಂದ್ರೆ ಎದುರಿಸಕ್ಕೆ ಇರಬೇಕು ಅಂತ ಹೇಳ್ಬೋದು. ಯಾಕೆಂದ್ರೆ ಇಷ್ಟು ದಿನ ಮಾಡಿದ್ರೆ ಒಳ್ಳೇದಾಗತ್ತೆ, ಆಮೇಲೆ ಹೆಂಗೂ ಕಂಟಿನ್ಯೂ ಮಾಡೇ ಮಾಡ್ತಾರೆ ಅಂತ. ಅದಕ್ಕೆ ಪ್ರಾರಂಭಿಕ 12 ದಿನ, ಒಂದು ಮಂಡಲ ಅಂದ್ರೆ 48 ದಿನ, ಅದ್ರ 4ನೇ ಒಂದು ಭಾಗ ಆ ರೀತಿ ಮಾಡ್ಕೋಬಹುದು. ಸೂಪರ್. ಯಾಕೆ ಅಂತಂದ್ರೆ ಸ್ತ್ರೀಯರಿಗೆ ಒಂದು 3 ವಾರ ಏನೋ ಗ್ಯಾಪ್ ಸಿಕ್ಕತ್ತ ಅಷ್ಟೇ, 1 ವಾರ ಹೋಗುತ್ತಲ್ಲ, ಕಂಟಿನ್ಯೂಟಿ 48 ದಿನ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಸ್ತ್ರೀಯರು 24 ದಿನ ಮಾಡ್ಬೋದು, ಕೊನೆ ಪಕ್ಷ 12 ದಿನ ಮಾಡ್ಬೋದು. ಆಮೇಲೆ ಗಂಡು ಮಕ್ಕಳಿಗೂ ಕೂಡ ಇದನ್ನ ಹೇಳ್ಕೊಡ್ಬೋದು. ಗಂಡು ಮಕ್ಕಳುಗಳು ಇದು ಹೆಂಗಸರಿಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಭಗವಂತ ಬರ್ದಿದ್ದಾನೆ ಹಣೆಯಲ್ಲಿ ಅಂತ ತೋರಿಸ್ತಾರಮ್ಮ. ಅದಂತೂ ಕಾಣ್ತಾ ಇಲ್ಲ, ಆದ್ರೂ ಅಲ್ಲೂ ಸುಳ್ಳು ಹೇಳ್ತಾರೆ. ಇಲ್ಲಿ ಬರ್ದವನೇ ಅಂತಾರೆ. ನಾನು ಕೇಳ್ತೀನಿ, ಎಲ್ರಿ ಬರ್ದಿರೋ ತೋರಿಸ್ರಿ ಅಂದ್ರೆ ಅದಂಗೆ ಹೇಳಕ್ಕ, ಮತ್ತೆ ಯಾಕೆ ಸುಳ್ಳು ಹೇಳ್ತೀರಿ? ಕೈಯಲ್ಲಿ ಬೇಕಾದ್ರೆ ಹೇಳ್ಬೋದು ಏನೋ ಗೆರೆ ಇದೆ ಅಂತ, ಅಮ್ಮ ಇಲ್ಲಿ ಇಲ್ವೇ ಇಲ್ಲ. ಅಂದ್ರೆ ನಾವು ಮಾತಾಡೋದಕ್ಕೂ ಅನುಭವಿಸೋದಕ್ಕೂ ಎಷ್ಟೊಂದು ಸಂಬಂಧಗಳಲ್ಲಿ ನಾವು ತುಂಬಾ ಹಿಂದೆ ಹೋಗ್ತಾ ಇದ್ದೀವಿ ಅಂತ ನಾವು ಸ್ವಲ್ಪ ಎಚ್ಚರಿಕೆ ತಗೋಬೇಕಾಗತ್ತೆ. ಮೊನ್ನೆ ನಾವು ಹೀಗೆ ಮಾತಾಡ್ತಿರ್ಬೇಕಾದ್ರೆ ನೀವೊಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರಿ, ಅಂದ್ರೆ ಕೊನೆ ಉಸಿರು ಅನ್ನೋದು ಎಷ್ಟು ಮುಖ್ಯ ಅಂತ. ಕೊನೆ ಉಸಿರಿನ ಸಂದರ್ಭದಲ್ಲಿ ಯಾವ ಚಿಂತನೆ ಇರುತ್ತೆ ಅದೇ ಮರುಜನ್ಮವಾಗಿ ಸೃಷ್ಟಿಯಾಗತ್ತೆ ಅಂತ. ಹಾಗಾಗಿ ಪುನರ್ಜನ್ಮದ ಲಿಂಕ್ ಅನ್ನ ಕೊಡೋದಾದ್ರೆ ಏನ್ ಹೇಳ್ತೀರಿ? ಆ ಸತ್ಯ ನಿಜಕ್ಕೂ ನೀನು ಹೇಳಿದಲ್ಲ, ಆ ಸತ್ಯನ ನಾವು ಒಂದೊಂದು ನಿಮಿಷದಲ್ಲೂ ಕೂಡ ಒಂದ್ಸಲ ಸುಮ್ಮನೆ ಹಿಂಗೆ ಬಂದು ಹೋಗ್ಬೇಕು ಮೈಂಡಲ್ಲಿ. ಅದು ಯಾಕೆ ಅಂದರೆ ನಾವು ನಮಗೆ ತಪ್ಪಾಗಿ ತಿಳ್ಕೊಳ್ಳೋದಲ್ಲ, ಭಯಕ್ಕೆ ಅನ್ಸ್ಕೊಳ್ಳೋದಲ್ಲ, ಸಾವು ನಮ್ಮ ಹಿಂದೆ ಇರುತ್ತೆ ಅಂತ ತಿಳ್ಕೊಬೇಕಮ್ಮ. ಏನ್ ಹೇಳ್ತೀಯ ತಾಯಿ? ಸಾವು ನಮ್ಮ ಹಿಂದೆ ಇರುತ್ತೆ, ಅದು ಬರುತ್ತೆ ಅಂತಲ್ಲ, ಇರುತ್ತೆ. ಸತ್ಯ ತಾನೆ? ಆದ್ರೆ ಹಾಗಿರ್ಬೇಕಾದ್ರೆ ಯಾಕೆ ಅಂದ್ರೆ ನಮ್ಗೆ ಭಗವಂತ ಯಾವಾಗ ಈ ಭೂಮಿ ಋಣ ತೀರಿಸ್ತಾನೋ ನಾವು ಸಿದ್ಧತೆ ಆಗ್ಬೇಕಪ್ಪ. ಅದಕ್ಕೋಸ್ಕರ ಇರುವಷ್ಟು ದಿನಕ್ಕೆ ನಾವು ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಆ ಸಾವು ನಮ್ಮ ಇದೆ ಅಂತ ತಿಳ್ಕೋಬೇಕು. ಅದಕ್ಕೆ ಉದಾಹರಣೆ ನೆರಳು. ನೆರಳು ನೋಡಿದ ತಕ್ಷಣ ಎಂಥವ್ರು ಹೆದರ್ತಾರೆ. ಅದೇ ಶನೇಶ್ವರ ಸ್ವಾಮಿ ಛಾಯಾಗ್ರಹ. ಆದರೆ ನಾವು ಎಲ್ಲವೂ ನಮ್ಮಲ್ಲಿದೆ, ಅದನ್ನು ನಾವು ಬಳಸ್ಕೊಳ್ಳೋಕೆ ಗೊತ್ತಾಗದೆ ಪರದಾಡ್ತಾ ಇರ್ತಕ್ಕಂಥ ಒಂದು ವಿಚಾರಕ್ಕೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬಂದ್ಬಿಡೋಣ. ಜನ್ಮಾಂತರ ಅಂತಕ್ಕಂತಹ ವಿಷಯಕ್ಕೆ ಬಂದರೆ ಒಂದು ಸಣ್ಣ ಟಿಪ್ಸ್ ಹೇಳಬೇಕಾಗತ್ತೆ. ಏನದು ಅಂದರೆ, ತಿರುಪತಿ ಯಾರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತು ಅಂತ ಹೇಳೋದಕ್ಕಿಂತ ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಳ್ಳೋಣ. ತಿರುಪತಿ ಶ್ರೀನಿವಾಸರಲ್ಲಿ ಹೋದಾಗ ಅಲ್ಲಿ ಬೇಡಿ ಆಂಜನೇಯ ಅಂತ ಎದುರುಗಡೆ ಇದೆ. ಶ್ರೀನಿವಾಸರ ದೇವಸ್ಥಾನದ ಎದುರುಗಡೆ ಬೇಡಿ ಆಂಜನೇಯ ಅಂತ ಇದೆ. ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ಆಂಜನೇಯ ದೇವಸ್ಥಾನ ಇರಬಹುದೇನೋ ಅನ್ಕೊಂಡಿದ್ದಾರೆ. ಆಂಜನೇಯನ ಹೆಸರೇನು, ಆ ಆಂಜನೇಯನ ಹತ್ರ ದರ್ಶನ ಮಾಡಿದ್ರೆ ನಮಗೆ ಸಿಗೋ ಭಾಗ್ಯ ಏನು, ಆ ಆಂಜನೇಯನಿಗೆ ಬೇಡಿ ಅಂತ ಯಾಕೆ ಹೇಳಿದ್ರು, ಈ ತಿಳ್ಕೊಂಡ್ಬಿಟ್ರೆ ಈ ಮಂಡು ಮಾಡ್ತಾರೆ ಕೆಲವರು. ಹೇಳೋದು ಕೇಳಲ್ಲ ಸ್ವಾಮಿ, ನನ್ನ ಮಕ್ಕಳಿಗೆ ಹೇಳಿ ಸಾಕಾಯ್ತು, ನನ್ನ ಗಂಡನಿಗೂ ಹೇಳಿ ಸಾಕಾಯ್ತು. ಈ ಮಂಡುತನಕ್ಕೆ ಆ ಬೇಡಿ ಆಂಜನೇಯನ ಹತ್ರ ಹೋಗಿ ತಲೆಯನ್ನು ಕೆಳಗಡೆ ಕೊಟ್ಟು, ನಾನು ಹೇಳ್ದಂಗೆ ಹಣೆ ಕೆಳಗಡೆ ಕೊಟ್ಟು ಒಂದು ಹಿಡುಗಾಯ ಹೊಡೆದ್ರೆ ಆ ಚಂಡಿತನ ಕಡಿಮೆ ಆಗತ್ತೆ. ಯಾಕೆ ಅಂದರೆ ಅಂಜನಾದೇವಿ ಆಂಜನೇಯನ ಪಡೆದಂತಹ ಒಂದು ವಿಚಾರಕ್ಕೆ ಬಂದರೆ, ಅಲ್ಲಿ ಅಮ್ಮ ತಪಸ್ಸು ಪಡೆದಂತಹ ತಿರುಮಲೆಯಲ್ಲಿ ತಪಸ್ಸನ್ನು ಮಾಡಿ
ಆಂಜನೇಯನ ಪಡೆದಂಥ ಒಂದು ಇತಿಹಾಸ ಇದೆ. ಅದಕ್ಕೆ 28 ಕಮಿಟ್ಮೆಂಟ್ ಇದೆ. ಅದು ಅವನು ಹುಟ್ಟಿದ್ನ ಇಲ್ಲಿ ಹುಟ್ಟಿದ್ನ ಅದನ್ನು ನಮ್ಗೆ ಬೇಡ. ಸದ್ಯಕ್ಕೆ ಆಂಜನೇಯ ಅಂತೂ ಅಲ್ಲಿದ್ದಾರೆ. ಆ ಬೇಡಿ ಆಂಜನೇಯ ಅಂದರೆ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥದ್ದು. ಜೊತೆಗೆ ಮಗುವನ್ನು ಪಡೆದಂತಹ ಒಂದು ಪ್ರಶ್ನೆ ನಿಮ್ಮಂಥ ಎಜುಕೇಟೆಡ್ಗಳು ಕೇಳ್ಬೋದು ನನಗೆ. ದೇವ್ರನ್ನ ಬೇಡಿ ಮಗು ಪಡೆದ ಮೇಲೆ ಆ ಮಗು ಚೇಷ್ಟೆ ಯಾಕೆ ಮಾಡ್ತು? ಆ ಚೇಷ್ಟೆ ಮಾಡೋದಕ್ಕೆ ಬೇಡಿ ಹಾಕಿದ್ದು ತಾಯಿ. ದೇವ್ರ ಮುಂದೆ ನಿಲ್ಲಿಸ್ತೀನಿ ನಾನು ಬೇಡಿ ಹಾಕಿ, ನೀನು ತುಂಬ ಚೇಷ್ಟೆ ಮಾಡ್ತಾ ಇದೆಯಾ. ಆದರೆ ಶಕ್ತಿವಂತನಾಗಿಯೂ ವೀರ್ಯವಂತನಾಗಿಯೂ ನಮ್ಗೆ ಏನೇನು ಬೇಕಾಗುತ್ತೋ ಆ ಶಕ್ತಿ ಪಡೆದಂಥ ಆಂಜನೇಯ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಹಾಗಿರಬೇಕಾದ್ರೆ ಚೇಷ್ಟೆ ಯಾಕೆ ಬಂತಲ್ಲಿ? ಆ ಚೇಷ್ಟೆಗೆ ಆ ಭಗವಂತನ ಮುಂದೆನೇ ನಿಲ್ಲಿಸ್ತೀನಿ ನಿನಗೆ, ಅದು ಕಮ್ಮಿ ಆಗಬೇಕು ಅಂದಾಗ ಅಲ್ಲಿ ಒಂದು ವಿಚಾರ ಬರುತ್ತೆ. ಏನು? ಸಕಾಲದಲ್ಲಿ ಆಂಜನೇಯಲಿರ್ತಕ್ಕಂಥ ಶಕ್ತಿ ಜ್ಞಾಪಕಕ್ಕೆ ಬರದೇ ಇರಲಿ ಅಂತ ಅಲ್ಲೊಂದು ಶಾಪ ಸಿಕ್ಕತ್ತೆ. ಯಾರಿಗೆ? ಆಂಜನೇಯರಿಗೆ. ಎಲ್ಲ ಸಮಯದಲ್ಲೂ ಆಂಜನೇಯ ಶಕ್ತಿ ಬಂದ್ಬಿಟ್ರೆ ಯಾರು ಉಳ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಆ ಉದ್ದೇಶಕ್ಕೆ ಅದು ಹೇಳಿರ್ತಕ್ಕಂಥದ್ದು. ಯಾವ ಸಮಯದಲ್ಲಿ ಸಡನ್ ಆಗಿ ನನ್ನಲ್ಲಿ ಶಕ್ತಿ ಇದೆ ಅಂತ ಆಂಜನೇಯನ್ ಗೊತ್ತಾಗಬಾರ್ದು. ಆ ನಿದರ್ಶನಕ್ಕೆ ಅಲ್ಲಿ ಆ ಶ್ರೀನಿವಾಸರ ಮುಂದೆ ಅವ್ರನ್ನ ನಿಲ್ಲಿಸಿರ್ತಕ್ಕಂಥದ್ದು ಬೇಡಿ ಆಂಜನೇಯ ಅಂತ ಹೇಳಿ. ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋದರೆ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಹೇಳ್ತೀವಿ ಅಷ್ಟೇ. ಅಲ್ಲಿ ಆಂಜನೇಯನ ಬೇಡುವ ಹಾಗಿಲ್ಲ. ಯಾಕೆ ಅಂದರೆ ಆಂಜನೇಯನ ಎಚ್ಚರಿಕೆ ಮಾಡ್ಬೇಕಾದ್ರೆ ಶ್ರೀರಾಮನ ಹೆಸರು ಹೇಳಬೇಕು. ಶ್ರೀರಾಮ ಅಂದ ತಕ್ಷಣ ಶಕ್ತಿ ಜಾಸ್ತಿ ಬಂದು ನಮ್ಮ ಕಡೆ ಒಲವಿರುತ್ತೆ ಅಂತ ಅರ್ಥ. ಆಂಜನೇಯ ನಾನು ಒಳ್ಳೇದು ಮಾಡಪ್ಪ ಅಂದರೆ ಆಂಜನೇಯಲ್ಲಿ ಶಕ್ತಿ ಇರಲ್ಲ ಅಂದರೆ ಇದು ಈ ವಿಚಾರ ಇಷ್ಟೇ. ನಮ್ಮಲ್ಲಿ ವಿದ್ಯುತ್ ಶಕ್ತಿ ಅಂತ ನಮ್ಮಲ್ಲಿ ಇದೆ ತಾನೆ, ಕರೆಂಟ್ ಇದೆ ತಾನೆ. ಆ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕವಾಗೂ ಆಂಜನೇಯನಿಗೆ ನೇರವಾಗಿ ನಾವು ಆಶೀರ್ವಾದ ಪಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಾವು ಪಡ್ಕೋಬೇಕಾಗಿರ್ತಕ್ಕಂಥ ಶ್ರೀರಾಮನ ಮೂಲಕನೇ ನಾವು ಪಡ್ಕೋಬೇಕು. ಇಲ್ಲಿ ಅರ್ಥ ಆಂಜನೇಯ ಮತ್ತು ಶ್ರೀರಾಮನ ಸಮಾಗಮದ ಅರ್ಥವನ್ನು ಆತ್ಮಕ್ಕೂ ನಮ್ಮ ದೇಹಕ್ಕೂ ಸಂಬಂಧವನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿದರ್ಶನ. ನಮ್ಮ ಆತ್ಮಕ್ಕೂ ನಮ್ಮ ದೇಹಕ್ಕೂ ಒಂದು ಮಾಡ್ತಕ್ಕಂತಹ ಈ ಸಂಗಮದ ಮೂಲ ಅರ್ಥ ಆಂಜನೇಯ ಮತ್ತು ಶ್ರೀರಾಮನ ಒಂದು ಸಮಾಗಮದ ಒಂದು ಸಂದರ್ಭವನ್ನು ನೆನೆಸ್ಕೊಳ್ತಾ ಹೋದಾಗ ಇದನ್ನು ನಾಳೆ ಬರ್ತಾ ಇರುವಂಥ ಶನಿವಾರದಲ್ಲಿ ಬಾಳೆ ಎಲೆ ಗೊತ್ತಲ್ಲಮ್ಮ, ಈ ಬಾಳೆ ಎಲೆಯಲ್ಲಿ ಮಧ್ಯೆ ಗೆರೆ ಇರುತ್ತೆ. ಆ ಗೆರೆಯ ಮೂಲ ರಹಸ್ಯವೇ ಶ್ರೀರಾಮ ಮತ್ತು ಆಂಜನೇಯ. ಯಾರು ಶನಿವಾರದಲ್ಲಿ ಬಾಳೆ ಎಲೆಯಲ್ಲಿ ಬಿಸಿ ಊಟ ಮಾಡ್ತಾರೋ ಜೀವನದಲ್ಲಿ ಗಂಡ ಹೆಂಡತಿ ಪ್ರೀತಿ ಜಾಸ್ತಿ ಆಗತ್ತೆ, ಮಕ್ಕಳು ಕುಟುಂಬದಲ್ಲಿ ಪ್ರೀತಿ ಜಾಸ್ತಿ ಆಗತ್ತೆ. ಶನಿವಾರದಲ್ಲಿ ತುಪ್ಪ ಹಾಕಿ ಬಾಳೆ ಎಲೆ ಮೇಲೆ ಊಟ ಮಾಡಬೇಕು. ತುಪ್ಪ ಹಾಕದೆ ಬಾಳೆ ಎಲೆ ಮೇಲೆ ಊಟ ಮಾಡಿದ್ರೆ ಪ್ರೀತಿ ಬರಲ್ಲ. ಯಾಕೆ ಅಂದರೆ ಬಾಳೆ ಎಲೆ ಅಂಟು ಎಷ್ಟೊಂದು ಔಷಧ ಇಂತ ಇರುತ್ತೆ ಅಂತ ಇನ್ನೊಮ್ಮೆ ಹೇಳ್ಕೊಡೋಣ. ಯಾಕೆ ಅಂದರೆ ಆ ಬಾಳೆ ಎಲೆ ಇರತಕ್ಕಂಥ ಅಂಟು ನಮ್ಮ ದೇಹಕ್ಕೆ ಬೇಕಾದಷ್ಟು ಚೈತನ್ಯ ಕೊಡುತ್ತೆ. ಗುರುಗಳೇ, ಇಂಥ ಆಂಜನೇಯ ಹನುಮಾನನ ವಿಚಾರ ಬಂದ ಸಂದರ್ಭದಲ್ಲಿ ಕೆಲವೊಮ್ಮೆ ವೈಚಾರಿಕವಾಗಿ ಮಾತಾಡ್ತಿರ್ತಾರೆ. ಆಂಜನೇಯ ಪರಮ ಬ್ರಹ್ಮಚಾರಿ, ಅವನ್ನ ಇಟ್ಕೊಂಡು ದಾಂಪತ್ಯದಲ್ಲಿ ಪ್ರೀತಿ ಇಮ್ಮಡಿ ಆಗುತ್ತೆ ಅಂದರೆ ಹೇಗೆ ಲಿಂಕ್ ಮಾಡ್ತೀರಿ ಅಂತ? ಅಂದರೆ ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳ್ಬೋದು. ನಮ್ಮಲ್ಲಿ ಲವ್ ಅಂದರೆ ಒಂದೇ ತಿಳ್ಕೊಂಡಿರೋದು, ಹೌದಲ್ಲ? ಅಣ್ಣ ತಂಗಿನೂ ಲವ್ ಇದೆ, ತಂದೆ ಮಗಳು ಲವ್ ಇದೆ, ಗಂಡ ಹೆಂಡತಿ ಲವ್ ಇದೆ, ಅಂದರೆ ಲವ್ ಮಾಡೋರು ಲವ್ ಇದೆ. ಆದರೆ ಲವ್ಗೆ ಒಂದೇ ಅರ್ಥ ಇಲ್ಲ. ಸಂದರ್ಭಕ್ಕನುಸಾರವಾಗಿ ಲವ್ ಅಂತಕ್ಕಂಥ ಪ್ರೀತಿ ಅನ್ನೋದು ಮುಖ್ಯವಾಗಿ ಏನು ಬರಬೇಕು ಅಂತಂದರೆ ಒಂದು ಬಾಂಧವ್ಯದ ರೀತಿಯಲ್ಲಿ ಆ ಸಂದರ್ಭಕ್ಕನುಸಾರವಾಗಿ ಬರಬೇಕದು. ಆ ಸಂದರ್ಭಕ್ಕೆ ತಂಗಿ ಹತ್ರ ಇರ್ತಕ್ಕಂಥ ಒಂದು ಪ್ರೀತಿಯನ್ನು ಹೆಂಡತಿ ಹತ್ರ ತೋರ್ಸೋಕ್ಕಾಗಲ್ಲ, ಹೆಂಡತಿ ಹತ್ರ ಇರ್ತಕ್ಕಂಥ ತಂಗಿನ ತೋರ್ಸೋಕ್ಕಾಗಲ್ಲ. ಇದು ಒಂದು ಸಂಪ್ರದಾಯಬದ್ಧವಾಗಿ ಇಲ್ಲಿ ಆಂಜನೇಯನ ಫೋಟೋನೇ ಇಟ್ಕೊಳ್ಳೋದ್ರ ಜೊತೆಗೆ ಆಂಜನೇಯನ ಮನದೇವರು ಮಾಡ್ಕೊಂಡ್ರು ಬೇಕಾದಷ್ಟು ಜನ ಇದ್ದಾರೆ. ಹೌದು, ಇದನ್ನು ಇಲ್ಲಿವರೆಗೂ ನಾನು ಸಾಕಷ್ಟು ನೋಡ್ಬಿಟ್ಟಿದ್ದೀನಿ. ಆಂಜನೇಯ ಹಿಂಗಮ್ಮಾಗತ್ತೆ ಇಲ್ವಲ್ಲ, ಬ್ರಹ್ಮಚಾರಿ ಅಲ್ವಾ ಅಂದರೆ ಇಲ್ಲ ಸ್ವಾಮಿ, ಮಧ್ಯಾಹ್ನ ಮಾಡ್ಕೊಂಡು ಬಂದಿದ್ದೀವಿ. ಕಾರಣ ಏನಂದರೆ ಸಂದರ್ಭಕ್ಕನುಸಾರವಾಗಿ ಅದೊಂದು ಒಂದು ಸೈಡಲ್ಲಿ ಹೇಳಬೇಕಂದ್ರೆ ಭಗವಂತ ಯಾವ ರೂಪಲ್ಲಾದರೂ ಯಾವ ದೇವತೆ ಮೂಲಕವಾದರೂ ನನಗೆ ಎಲ್ಲ ಸೇರುತ್ತೆ ಅಂತಕ್ಕಂಥ ಒಂದು ಇತಿಹಾಸ ನಮ್ಗೆ ಗೊತ್ತಿರತಕ್ಕಂಥ ವಿಚಾರನೇ. ಸಂದರ್ಭಕ್ಕನುಸಾರವಾಗಿ ನಾವು ತಿರುಪತಿ ಶ್ರೀನಿವಾಸಕ್ಕೆ ಹೋಗೋಕೆ ಆಗೋದೇ ಇಲ್ಲ ಅಂದರೆ ಕೆಳಗಡೆ ನಾವು ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಭಗವಂತನ ಕಣ್ತುಂಬ ನೋಡ್ತಾ ಇದ್ದಂತ ನಾವು ಕಣ್ಣ ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಶ್ರೀನಿವಾಸನ ಮುಂದೆ ಕಣ್ಣು ನಿಂತಂಗೆ ಭಾಸವಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಷ್ಟೇ. ದಾಂಪತ್ಯದಲ್ಲಿ ಅಂತಕ್ಕಂಥದ್ದು ಏನಾಗತ್ತೆ ಅಂದರೆ ನಾನು ಒಂದು ಮಾತು ಹೇಳಿದ್ದೀನಿ, ದಾಂಪತ್ಯ ಅನ್ನೋದು ಕ್ರಿಯೆಗೋಸ್ಕರವಾಗಿ ಅಲ್ಲ. ಪ್ರೀತಿ ಬಂದಾಗ ಆ ಪ್ರೀತಿಗಿರ್ತಕ್ಕಂತಹ ಒಂದು ಆಕರ್ಷಣೆ ಇದೆಯಲ್ಲ, ಅದು ಪ್ರತಿ ದಾಂಪತ್ಯದಲ್ಲಿ ಬೇಕು. ನಿಜ. ಆಕರ್ಷಣೆ ಅಂತಕ್ಕಂಥದ್ದು ನಿಜಕ್ಕೂ ಶಾಶ್ವತವಾದ ಭಕ್ತಿ. ಆಕರ್ಷಣೆ ಅಂತಕ್ಕಂಥದ್ದು. ಪ್ರೀತಿ ಅಂತಕ್ಕಂಥದ್ದು ಎಷ್ಟು ಸಮಯ ನೀವು ಇಟ್ಕೋಬಹುದು ಸಾಧ್ಯ ಇಲ್ಲ, ಒಪ್ಕೋಬೋದಮ್ಮ? ಪ್ರೀತಿ ಕಳೆದೋಗತ್ತೆ, ಆದರೆ ಆಕರ್ಷಣೆ ಕಳಿಯಲ್ಲ.
ಎಲ್ಲಿ ಕೂತು ಆಫೀಸಲ್ಲಿ ಕೂತಿರೋ ನನ್ನ ಹೆಂಡತಿ ಬೇಗ ಹೋಗಿ ಮುಖ ನೋಡಬೇಕು, ಬಂತು, ಅವ್ರು ಅಲ್ಲಿದ್ದಾರೆ, ಅವ್ರು ಇಲ್ಲಿದ್ದಾರೆ, ನಮ್ಮ ಯಜಮಾನ್ ಎಷ್ಟು ಬೇಗ ಬರ್ತಾರೋ ಬಂತು. ಇದನ್ನ ಆಕರ್ಷಣೆಯ ಪ್ರೀತಿ ಅಂತಕ್ಕಂಥದ್ದು. ಇಲ್ಲಿ ನಾವು ಭೇದ ಭಾವಗಳು ಬರದೇ ಇರತಕ್ಕಂಥದ್ದು ನಮಗೆ ಬೇಕಾಗಿರೋದು ಆಕರ್ಷಣೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ಪೂರ್ವದ ಗೋಡೆ, ಪಶ್ಚಿಮದ ಗೋಡೆ, ಮನೇಲಿ ಇರುತ್ತಲ್ಲ ಪೂರ್ವ ಪಶ್ಚಿಮ, ಇವೆರಡಕ್ಕೂ ನೇರ ನೇರ ಇದ್ದಾಗ ಮನೆ ಒಂದು ಆಕರ್ಷಣೆ ಆಗಿರುತ್ತೆ. ಅಂದರೆ ಆ ರೀತಿಯಾಗಿ ನಾವು ಬಾಗಿಲುಗಳನ್ನ ಇಡ್ತಕ್ಕಂತಹ ಮಟ್ಟಕ್ಕೆ ಇನ್ನೂ 5% ಬಂದಿಲ್ಲ ನಾವು. ಇದಕ್ಕೆ ಧಾರ್ಮಿಕ ದ್ವಾರ ಅಂತ ಹೇಳ್ತಾರೆ. ಪೂರ್ವ ಪಶ್ಚಿಮ ದ್ವಾರಗಳು ನೇರವಾಗಿರ್ತಕ್ಕಂಥ ಮನೆ ಧಾರ್ಮಿಕವಾದ ಮನೆ. ನೀವು ಶುಭ ಆಗತ್ತಾ, ಒಳ್ಳೇದಾಗತ್ತಾ, ಗುರುಬಲ ಬರುತ್ತಾ, ಯಾವಾಗ ಬರುತ್ತೆ, ಯಾವಾಗ ಒಳ್ಳೇದಾಗತ್ತೆ ಕೇಳುವ ಹಾಗಿಲ್ಲ. ನೀವೇ ಇನ್ನೊಬ್ಬರಿಗೆ ಮಾಹಿತಿ ಕೊಡುವಂಥ ಶಕ್ತಿ ನಿಮ್ಮ ಮನೆ ಧಾರ್ಮಿಕವಾದ ಮನೆ ಆಗಬೇಕು. ಸೊ ಈ ಸತ್ಯವನ್ನು ಹೇಳ್ತಾ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರೆ, ಈ ಜನ್ಮಾಂತರ ಕಚೆಗೆ ಇವೆಲ್ಲ ವಿಚಾರಗಳನ್ನ ಹೇಳಿದೆ ಅಮ್ಮ, ಜನ್ಮಾಂತರ ಸಡನ್ ತೊಗೊಳಕ್ಕಾಗಲ್ಲ. ಯಾಕೆಂದರೆ ಫಸ್ಟು ಪರಿಚಯ ಆಗಬೇಕು. ಇದು ಯಾಕೆ ತಿಳ್ಕೋಬೇಕು, ಇದ್ರಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ, ಈ ತಪ್ಪು ಅನ್ನೋದೇ ಜನ್ಮಾಂತರವನ್ನು ತೋರಿಸ್ತಕ್ಕಂಥ ರಹಸ್ಯ. ಹಿಂದೆ ಅಂದರೆ ಅದಕ್ಕೆ ಹೇಳಿದೆ, ನೆನ್ನೆ ಆಗಿದ್ದು ನೆನಪು ಬರಬೇಕು, ಇವತ್ತೇನು ಮಾಡಬೇಕು ಅಂತ ಗೊತ್ತಾಗಬೇಕು. ಇದಕ್ಕೆ ಜನ್ಮಾಂತರಕ್ಕೆ ಲಿಂಕ್ ಸಿಗ್ತಾ ಇರ್ತಕ್ಕಂಥ ಒಂದು ವಿಚಾರ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನ ಮಾಡ್ತಾ ಹೋದಾಗ ನಿಮ್ಗೆ ಸತ್ಯ ಏನು ಅಂತ ಗೊತ್ತಾಗ್ತಕ್ಕಂಥ ಒಂದು ವಿಚಾರಕ್ಕೆ ಹೋಗುತ್ತೆ. ಇಲ್ಲಿ ಆಂಜನೇಯ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಆ ದರ್ಶನ ಮಾಡಿ ಬೇಡಿ ಆಂಜನೇಯ ದರ್ಶನ ಮಾಡ್ತಕ್ಕಂಥ ಒಂದು ವಿಚಾರಕ್ಕೆ ತಗೊಂಡಾಗ, ಎರಡನೇ ವಿಷಯ 5 ದಳ ಬಿಲ್ವಪತ್ರೆ ನೋಡಿದ್ಯಾಮ್ಮ? ಎಲ್ಲಿ? ಬಿಲ್ವಪತ್ರೆ ಮರದಲ್ಲಿ 5 ದಳದ್ದು. 5 ದಳದ್ದು ನೋಡಿದ್ದೀನಿ. ಅಂದರೆ ತಿರುಪತಿಯಲ್ಲಿ ಮಾತ್ರ ಇರೋದದು. ಬಾಲಾಜಿ ಮಠದಲ್ಲಿ 5 ದಳದ ಬಿಲ್ವಪತ್ರೆ ಇದೆ. ಇದೆಲ್ಲ ದರ್ಶನ ಮಾಡಿ ತದನಂತರ ಆ ಬಿಲ್ವಪತ್ರೆ ಬಾಲಾಜಿ ಮಠದಲ್ಲಿ ತಿಂದಾಗ ದೇಹದಲ್ಲಿ ರಕ್ತ ಶುದ್ಧಿಯಾಗೋದಕ್ಕೆ ಒಳ್ಳೆ ದಿವ್ಯವಾದ ಔಷಧ ಬಾಲಾಜಿ ಮಠ. ಅಂದರೆ ತಿರುಪತಿ ಭೂವೈಕುಂಠ ಅಂತ ನಾವೇನು ಹೇಳ್ತೀವಿ ಅಂದರೆ ಅದ್ರ ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ. ಯಾಕೆಂದರೆ ಪ್ರತ್ಯಕ್ಷವಾಗಿರ್ತಕ್ಕಂತಹ ಭಗವಂತ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ನಾವು ಮಾಡಿ ಕೂರಿಸಿರೋ ದೇವಸ್ಥಾನಗಳು ಎಲ್ಲ ಕಡೆ ಇದೆ. ಮನುಷ್ಯ ಕಟ್ಟಿರೋ ದೇವಸ್ಥಾನ ಅದು ಮನುಷ್ಯ ಕಟ್ಟಿದ್ದಲ್ಲ, ದೇವಸ್ಥಾನ ಬಿಟ್ಟು ನಾನು ಹೇಳ್ತಿರೋದು. ಭಗವಂತ ಅಲ್ಲಿ ಕೂತಿರ್ತಕ್ಕಂಥದ್ದು. ಇವತ್ತು ಹೆಣ್ಣು ಮಕ್ಕಳಿಗೆ ಹೇಗೆ ಕೂದಲಿದೆಯೋ ಇವತ್ತು ಬೆಳೀತಾನೇ ಇದೆ, ಅದನ್ನ ಯಾರು ತಪ್ಸಕ್ಕಾಗಿಲ್ಲ. ಅದನ್ನು ನೋಡೋಕ್ಕೊಂದು ಭಾಗ್ಯನೂ ಬೇಕು. ಆದರೆ ಅಂತಹ ಭಗವಂತ ನಮ್ಮ ದೇಶದಲ್ಲಿ ಇದೀವಲ್ಲ, ನಮ್ಮ ಭಾರತ ಖಂಡ ಏಷ್ಯಾ ಖಂಡದಲ್ಲಿ ಇಟ್ಕೊಂಡಿದ್ದಿಲ್ವ ಅಂತ. ಆದರೂ ಅಲ್ಲೂ ಚಪ್ಪಲಿ ಹಾಕ್ಕೊಂಡು ಅರ್ಧ ಚಡ್ಡಿ ಹಾಕ್ಕೊಂಡು ಟಪ್ಪ 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 ಅಂತ ನಡೀತೀವಿ. ಅಲ್ಲಿ ಹೋಗಿ ಗೋಬಿ ತಿಂತಾರೆ, ಅಲ್ಲಿ ಹೋಗಿ ಪಾನಿಪುರಿ ತಿಂತಾರೆ, ಇಲ್ಲಿಂದ ಅಲ್ಲೋಗಿ ತಿಂತಾರೆ. ಲೆಕ್ಕ ಹಾಕೊಳ್ಳಮ್ಮ. ಅಂದರೆ ಏನಕ್ಕೆ ಹೋಗಿದ್ದೀವಿ ನಮ್ಮ ಜನಕ್ಕೇನು ಅರ್ಥ ಆಗಿಲ್ಲ. ಹೋಗ್ಬಿಟ್ಟು ಬೋರ್ಡ್ ಹೊಡ್ಸ್ಕೊಂಡು ದೇವ್ರ ದರ್ಶನ ಮಾಡ್ದೋ ಬಂದೋ, ಚೇಂಜ್ ಅಂತೂ ಆಗಲೇ ಇಲ್ಲ. ಯಾಕೆಂದರೆ ಅದ್ರ ಸತ್ಯನೇ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಶಾಪದ ವಿಚಾರ ಒಂದು ಟಿಪ್ಸ್ ಹೇಳ್ಬಿಡ್ತೀನಿ. ಅಲ್ಲಿ ಧರ್ಮಾರ್ಥಕವಾಗಿರ್ತಕ್ಕಂಥ ಪ್ರಸಾದ ವಿನಿಯೋಗ ಅಂದರೆ ಊಟದ ವ್ಯವಸ್ಥೆ ಇರುತ್ತೆ. ಹೌದಾ? ಅಲ್ಲಿ ನೋಡ್ಬೇಕಮ್ಮ ನಾವು ಕರ್ಮಗಳು ಎಷ್ಟು ಮಟ್ಟಕ್ಕೆ ಮಾಡ್ತೀವಿ ಅಂತ. ಹೋಗಿ ಊಟ ಎಷ್ಟು ಬೇಕಷ್ಟು ಹಾಕಿಸ್ಕೋಬೇಕು. ಸುಮ್ಮನೆ ಕೂತಿರೋದು ಶಿಲೆ ಕೂತ ಹಾಗೆ ಅವು ತೆಗೆದ ಇಡ್ತಾರೆ. ಅಷ್ಟು ಚಿನ್ನ ಕುರ್ಕಲ್ ಆಗಲ್ಲ, ನಿಜ. ಅರ್ಧ ಒತ್ತಿಸಿ ಬಂದ್ಬಿಡ್ತಾರೆ. ಅಮ್ಮ 7 ಜನ್ಮದ ಕರ್ಮಗಳು ಬರುತ್ತೆ ಒಂದು ಸಲ ಊಟ ಬಿಟ್ಟರೆ ತಿರುಪತಿಯಲ್ಲಿ. ಯಾಕೆ ಅಂದರೆ ಸಪ್ತಗಿರಿವಾಸ ಅಂತ ಹೇಳೋದಲ್ಲಿ. ಹೌದು. ಅದನ್ನು ಆ ಪ್ರಸಾದ ತಗೊಳ್ಳುವಂಥ ಜಾಗದಲ್ಲಿ ಅಹಂಕಾರ ಮಾಡಿ ಸ್ಟೇಟಸ್ಗೋಸ್ಕರ ನಾನು ತಿನ್ನಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹಿಂಗೆ ಎತ್ತರಿಸಿ ಬಂದರೆ ಜೀವನ ಪರ್ಯಂತ ಸಮೀಕ್ಕೆ ಸರಿ ಊಟ ಸಿಕ್ಕಲ್ಲ. ಮನೆಯಲ್ಲಿ ತಿರುಪತಿಯಲ್ಲಿ ಪ್ರಸಾದವನ್ನು ಆ ರೀತಿಯಾಗಿ ಬೇಕಾಬಿಟ್ಟಿ ಬಳಸಿದ ವ್ಯಕ್ತಿ ಯಾರೇ ಹೆಣ್ಣಾಗಲಿ ಗಂಡಾಗಲಿ, ಮಕ್ಕಳು ಬಿಟ್ಟು ವಯಸ್ಸಾದವರು ಬಿಟ್ಟು ಯಾವಾಗಲೂ ತಿರಸ್ಕಾರ ಮಾಡಿದರೆ ಮತ್ತೆ ಇನ್ನೊಮ್ಮೆ ಮನೆಯಲ್ಲಿ ಅಡುಗೆ ಮಾಡಿದ್ರು ಹೆಂಡತಿ ಊಟಕ್ಕೆ ಬಾ ಅಂದ್ರೂ ಯಾರೋ ಬಂದು ಊಟ ಕಿತ್ತಾಕ್ತಾರೆ. ಇಲ್ಲ ಇವ್ರ ಊಟನ ಅವ್ರು ಊಟ ಮಾಡ್ತಾರೆ. ಊಟದ ಯೋಗನೇ ಹೋಗುತ್ತೆ, ಕಂಪ್ಲೀಟ್ ಹೋಗುತ್ತೆ. ಬಟ್ ಗೊತ್ತಾಗಲ್ಲ ನಾನು ತಿರುಪತಿಯಲ್ಲಿ ಇದು ಮಾಡು ಯಾರು ಹೇಳ್ತಾರೆ, ಏನು ಬೋರ್ಡ್ ಹಾಕೋರಲ್ಲಿ ಇಲ್ಲ. ಸೊ ಮಾಹಿತಿಗಳೇ ಇಲ್ಲ ನಮಗೆ. ಎಲ್ಲೇ ದೇವಸ್ಥಾನಕ್ಕೆ ಹೋಗಿ ದೇವರ ಮಾಹಿತಿಗಳು ಎಲ್ಲೂ ಇಲ್ಲ, ನಮಗೂ ಅದು ಗೊತ್ತಿಲ್ಲ. ಇದನ್ನ ಮಾಡ್ತಕ್ಕಂಥ ವಿಚಾರದಿಂದ ಏನಪ್ಪ ಆಗತ್ತೆ ಅಂದರೆ ಮಾಂಗಲ್ಯ ದೋಷ ನಿವಾರಣೆ ಆಗ್ತಕ್ಕಂಥದ್ದಕ್ಕೂ ಇದೆಲ್ಲ ಮಾಡ್ಕೊಂಡು ಬಂದರೆ, ಅಂದರೆ ತಿರುಪತಿಯಲ್ಲಿ ಹೋದರೆ ಮಕ್ಕಳ ಚೇಷ್ಟೆ, ದಾಂಪತ್ಯ ಸಮಸ್ಯೆ, ಅಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು, ಮತ್ತು ದೇಹ ಎಲ್ಲ ನೋವು ಬರುತ್ತೆ, ಏನೋ ಒಂಥರ ಹಿಂಸೆ ಆಗತ್ತೆ. ಇದಕ್ಕೆಲ್ಲ ಔಷಧಿ. ಇದಿಷ್ಟು ಈ ಶುಭ ಶುಕ್ರವಾರದಂದು ಪ್ರತಿಯೊಬ್ಬರಿಗೂ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಇದನ್ನು ಮಾಡ್ಬೋದು. ಯಾವಾಗ ಮಾಡಿದ್ರೆ ಶ್ರೇಷ್ಠವಾಗಿರುತ್ತೆ, ಯಾವ ಸಮಯದಲ್ಲಿ ಅದನ್ನು ಮಾಡ್ಬೇಕು ಅಲ್ಲಿ ಹೋಗಿ ಅಂತಕ್ಕಂಥ ತಿಳ್ಕೊಳ್ಬೇಕಾದ ಇನ್ನೊಮ್ಮೆ ಅವಕಾಶ ಆದಾಗ ಹೇಳ್ಕೊಡೋಣ. ಇಷ್ಟಂತೂ ನಾನು ಹೇಳಿರ್ತಕ್ಕಂಥದ್ದು ಪ್ರತಿದಿನ ಮನೆಯಲ್ಲಿ ಮಾಡ್ತಕ್ಕಂಥದ್ದು, ತಿರುಪತಿಯಲ್ಲಿ ಮಾಡ್ಕೊಂಬರ್ತಕ್ಕಂಥದ್ದು. ಇದಿಷ್ಟು ಎಷ್ಟು ಜನ ಮಾಡಿ
ನಮಗೆ ಸಂದೇಶದ ಮೂಲಕ ಕರೆ ಮೂಲಕ ಹೇಳಿದ್ರೆ ಖುಷಿಪಟ್ಟು ಎಲ್ರಿಗೂ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳೋಣ. ಖಂಡಿತ ಗುರುಗಳೇ. ಕೆಲವೊಂದು ಕಡೆ ಕೇಳಿದ ನೆನಪು ಅದೊಂದು ಪ್ರಶ್ನೆ ಬಂತು. ಈಗ ಜನ್ಮಗಳು ಅಂದಾಗ ಒಂದು ಮಗು ಪೂರ್ವ ಜನ್ಮದಲ್ಲಿ ಏನಾಗಿತ್ತೋ ಏನೋ ಈ ಜನ್ಮದಲ್ಲಿ ಹುಟ್ಟುವ ಸಂದರ್ಭದಲ್ಲಿ ಈ ಕರುಳು ಬಳ್ಳಿ ಸುತ್ತಕೊಳ್ಳೋದು ಅಂತ ಹೇಳ್ತಾರೆ. ಸಿಸೇರಿಯನ್ನೇ ಮಾಡಬೇಕಾಯಿತು, ಕರುಳು ಬಳ್ಳಿ ಸುತ್ತಕೊಂಡಿತ್ತು, ಆ ಮಗುನ ಉಳಿಸೋದೇ ಕಷ್ಟ ಆಗಿತ್ತು, ಉಳಿಸ್ಬಿಟ್ವಿ. ಈ ಥರದ್ದು ವೈದ್ಯರದ್ದು ಕೆಲವೊಂದು ಫೀಡ್ಬ್ಯಾಕ್ ಇರುತ್ತೆ. ಹಿಂದಿನ ಜನ್ಮದಲ್ಲಿ ಆ ಮಗು ಆತ್ಮಹತ್ಯೆಯನ್ನು ಮಾಡಿಕೊಂಡಿತ್ತು, ಕುತ್ತಿಗೆಗೆ ಹಗ್ಗ ಸುತ್ತಕೊಂಡಿತ್ತು, ಆ ಕಂಟಿನ್ಯೂಯೇಷನ್ ಹಿಂಗಾಯಿತು, ಅದರ ಪರಿಣಾಮ ಹಿಂಗಿತ್ತು. ಈ ಥರದ್ದು ಕೆಲವೊಂದು ನಿಜನೋ ಸತ್ಯವೋ ಮಿಥ್ಯವೋ ಗೊತ್ತಿಲ್ಲ, ಈ ಥರದ ಕೆಲವೊಂದು ವಿಚಾರಗಳ ಚರ್ಚೆ ಆಗುತ್ತಲ್ಲ, ಏನು ಹೇಳ್ತೀರಿ? ಹೌದಾ? ಇದು ತುಂಬ ಚೆನ್ನಾಗಿದೆ ಅಮ್ಮ. ನೀನು ಕೇಳಿದ ಪ್ರಶ್ನೆ ತುಂಬ ಅರ್ಥಗರ್ಭಿತವಾಗಿದೆ, ಸತ್ಯ ಕೂಡ ಅದು. ಏನದು ಅಂದರೆ ಹಿಂದೊಂದು ಅಂತಕ್ಕಂಥದ್ದನ್ನು ಈಗ ನಾನು ತಿರುಪತಿಯಲ್ಲಿ ಊಟ ಮಾಡುವ ಸಂದರ್ಭ ವಿಚಾರನ ಏನಕ್ಕೆ ನೆನಪಿಸ್ತೆ ಅಂದರೆ ಇದೇ ನೀನು ಹೇಳಿದ್ದೇನೆ ವಿಷಯನೇ. ನಾವು ಗೊತ್ತಿದ್ದು ಯಾರು ತಪ್ಪು ಮಾಡಲ್ಲ, ಗೊತ್ತಿರಲ್ಲ ತಪ್ಪಾಗತ್ತೆ. ಈಗ ಮದುವೆ ಮಾಡ್ಕೊಳ್ಳೋದು ವಿಚ್ಛೇದನಕ್ಕಾಗಿ ಅಂತ ಶಾಸ್ತ್ರದಲ್ಲಿಲ್ಲ. ನಿಜ ನಿಜ, ಹೌದಲ್ಲ? ನಿಜ. ಮದುವೆ ಅನ್ನೋದು ವಿಚ್ಛೇದನ ಇಲ್ಲ ಅಂತಾನೆ ಮದುವೆ ಅಂತ ಅದಕ್ಕೆ ಹೆಸರು ಹೇಳೋದು. ಎಷ್ಟು ನಡೀತಾ ಇದೆ ಇದು. ಒಬ್ಬೊಬ್ಬರು 2, 3 ಈ ರೀತಿ ಅಸಂದರ್ಭವಾಗಿ ಮದುವೆ ಮಾಡ್ಕೊಳ್ಳೋ ಮಟ್ಟಕ್ಕೂ ಬಂದ್ಬಿಡತ್ತೆ. ಅಯ್ಯೋ ದೇವ್ರೆ, ಇವಾಗೇನಪ್ಪ ಬಂದಿತ್ತು, ಇಷ್ಟೊಂದು ಮದುವೆಗಳು ಮಾಡ್ಕೊಳ್ಳೋದ, ಆ ಥರ ಈ ಥರದ್ದೆಲ್ಲ ಆಡೋದ, ಈ ಥರದ ವಿಚಾರಗಳು ಬೇಕಾದಷ್ಟು ನಡೀತಾ ಇರುತ್ತೆ. ಇದೆಲ್ಲವೂ ಕೂಡ ಇಂದಿನ ಸಾಲಾನೇ. ಇದ್ರ ಜೊತೆಗೆ ನೀನು ಹೇಳಿದಾಗ್ತಿಲ್ಲ, ಅದಕ್ಕೆ ಹೇಳ್ಕೊಡ್ತೀನಿ. ಅಂಗವಿಕಲ ಮಗು ಹುಟ್ಟತ್ತೆ. ಅವ್ರು ಶ್ರೀಮಂತಿಯಲ್ಲಿ ನೋಡಲ್ಲ, ಅದು ಬಡತನ ಇರಲಿ ಶ್ರೀಮಂತಿಗೆ ಇರಲಿ, ಅಂಗವಿಕಲ ಮಗು ಹುಟ್ಟತ್ತೆ. ಸಾಕಷ್ಟು ಬೇಕಾದ್ರೆ ನೋಡಿದ್ಯಾಮ ನೀನು ಬೇಕಾದಷ್ಟು. ಯಾಕೆ? ಗಂಡ ಚೆನ್ನಾಗಿದ್ದಾನೆ, ಹೆಂಡತಿ ಚೆನ್ನಾಗಿದ್ದಾಳೆ, ಪ್ರತಿಯೊಂದಕ್ಕೂ ಯಾವುದು ನಾವೇನು ಮಾಡಿಲ್ಲ ಅಂತ ಹೇಳೋ ಮಟ್ಟಕ್ಕೂ ಅವ್ರು ಇರ್ತಾರೆ. ಆದರೂ ಅಂಗವಿಕಲತೆಯ ಮಗು ಹುಟ್ಟತ್ತೆ. ಇದಕ್ಕೆ ಕಾರಣ ಅಭಾಷನ್ ಅಂತಕ್ಕಂಥ ಮಾಡ್ಕೊಳ್ತಕ್ಕಂತಹ ಒಂದು ಚೇಷ್ಟೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಯಾರಿಗೂ ಗೊತ್ತಾಗಲ್ಲ ಅಂತ ನಾವು ಮಾಡ್ಕೋತೀವಲ್ಲ, ಈ ಕೋತಿ ಬುದ್ಧಿಯಿಂದ ಇದೆಲ್ಲ ಉತ್ಪತ್ತಿ ಆಗತ್ತೆ. ಅಭಾಷನ್ ಆಗೋದು ಅದು ಅಕಸ್ಮಾತ್ ಆಯಿತು, ನಮಗೆ ಬೇಡ ಅಂತಿದ್ದೋ ಆಗೋಯ್ತು, ಅಥವಾ ಏನೋ ಹಲವಾರು ಕಾರಣಗಳಿಂದ ಆಗತ್ತೆ. ಆ ತಗೊಂಡಂತಹ ಒಂದು ಔಷಧ ಕೈ ಅಂಗಾಂಗಗಳೇನಿದೆ ಅದು ಹೇಗೆ ಕಟ್ಟಾಗತ್ತೆ, ಇನ್ನೊಂದು ಜನ್ಮದಲ್ಲಿ ಇಲ್ಲ ಮಕ್ಕಳಾಗಲ್ಲ, ಇಲ್ಲ ಹುಟ್ಟಿದ್ರು ಯಾವ್ದ್ಯಾವ್ದು ಕಟ್ಟಾಗಿತ್ತು ಹೇಗಾಗಿತ್ತು ಅದೇ ರೀತಿ ಮಗು ಮತ್ತೆ ಬರುತ್ತೆ. ಮತ್ತೆ ಯಾಕಾರೋ ಮಕ್ಕಳು ಬೇಕು ನನಗೆ ಜೀವನದಲ್ಲಿ, ಭಗವಂತ ಆ ಬೇಜಾರಿಗೆ, ಭಗವಂತ ನನಗೆ ಇನ್ನೊಂದು ಜನ್ಮ ಇದ್ರೆ ನನ್ನ ಮಕ್ಕಳು ಬೇಡಪ್ಪ, ತಥಾಸ್ತು, ನೀನೇ ಹೇಳಿದ್ದು ಮಕ್ಕಳು ಬೇಡ ಅಂತ. ಇನ್ನೊಂದು ಜನ್ಮ ಮಗು ಅಂದ್ರೆ ಹೆಂಗಾಗತ್ತದು? ಕರೆಕ್ಟ್ ಹೌದಲ್ಲ? ಪ್ರತಿಯೊಂದು ನಾವೇ ಹೇಳ್ಕೊಳ್ಳೋದು. ಏನೇ ಆಗಲಿ ಮನೇಲಿ ಕುತ್ಕೊಂಡು ಬೇಜಾರಾದಾಗ ಮನಸ್ಸಿಗೆ ಬಂದದ್ದು ಬಾಯಿಗೆ ಬಂದೆಲ್ಲ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಮನೆಗಳಲ್ಲಿ, ಅದರಲ್ಲೂ ಮಹಿಳೆಯರು, ಯಾವ ಕಾರಣಕ್ಕೂ ನಕಾರಾತ್ಮಕವಾದ ವಿಚಾರಗಳನ್ನು ಹಳೋದು, ಶಾಪ ಹಾಕೋದು, ಇಲ್ಲದನ್ನ ಬೇಡ್ಕೊಳ್ಳೋದು ಆ ಸಂದರ್ಭಕ್ಕೆ ಇದೆಲ್ಲ ಬರಬಾರ್ದು ಅಂತಕ್ಕಂಥ ವಿಚಾರಕ್ಕೇ ಪ್ರತಿದಿನ ಮನೆಯಲ್ಲಿ ಹೆಂಗಸಾದವರು ನೆಮ್ಮದಿಯಾಗಿ ಪ್ರೀತಿಯಿಂದ ಬದುಕುವ ಕಲೆಯನ್ನು ಕಲಿಬೇಕು ಅಂದರೆ ಕಂಪ್ಲೀಟಾಗಿ ತಾಳ್ಮೆ ಬೇಕಾಗತ್ತೆ. ಆ ತಾಳ್ಮೆಯ ಜೊತೆಗೆ ಇವಾಗ ಒಳ್ಳೆ ಗಂಡ ಸಿಕ್ಕಿಲ್ಲ, ಒಳ್ಳೆ ಮಕ್ಕಳು ಹುಟ್ಟಿಲ್ಲ, ಒಳ್ಳೆ ಮನೆ ಕಟ್ಟಿಲ್ಲ ಅಂತಕ್ಕಂಥ ವಿಚಾರ ಅಲ್ಲ. ನಾನು ಹುಟ್ಟಿದ್ದಕ್ಕೆ ಏನನ್ನ ತಿಳ್ಕೋಬೇಕು ಅಂತ ಒಂದು ಹೆಣ್ಣು ಮನೆಯಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಒಳ್ಳೆ ಶಿಕ್ಷಣ ಸಂಸ್ಥೆ ಆಗಲ್ವೇನಮ್ಮ ಅದು? ಖಂಡಿತ ಖಂಡಿತ. ಗಂಡನಿಗೆ ಶಿಕ್ಷಣ, ಮಕ್ಕಳಿಗೆ ಶಿಕ್ಷಣ, ಸಮಾಜಕ್ಕೆ ಶಿಕ್ಷಣ, ನೀನು ಹುಟ್ಟಿದ್ದಕ್ಕೆ ಎಷ್ಟು ಖುಷಿ ಆಗತ್ತೆ. ಇದನ್ನ ಮಾಡ್ಬೇಕಾ ಬೇಡಮ್ಮ? ಖಂಡಿತ ಖಂಡಿತ ಅಲ್ವಾ? ಖಂಡಿತ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಕಳೆದ ಜನ್ಮದಲ್ಲಿ ನಾವೇನಾದರೂ ಕರ್ಮಗಳನ್ನು, ಕೆಟ್ಟ ಕರ್ಮಗಳನ್ನು ಮಾಡಿದ್ದೇ ಆಗಿದ್ದಲ್ಲಿ ಈ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸ್ತೀವ, ಅಥವಾ ಆ ಜನ್ಮದಲ್ಲೇ ಎಲ್ಲ ಅಕೌಂಟ್ ಕ್ಲಿಯರ್ ಆಗುತ್ತಾ ಹೆಂಗೆ ಅಂತ? ಇದು ವಿಷಯ ಸಾಕಷ್ಟು ಜನ ಯಾರತ್ರನೂ ಹೋಗಿ ಏನೋ ಕೇಳ್ತಾರೆ. ಸೊ ನಾವು ಏನು ಕರ್ಮ ಮಾಡಿದ್ವಿ ಸ್ವಲ್ಪ ಹೇಳಿ, ಅದಕ್ಕೆ ಅವ್ರೇನೋ ಒಂದು ಹೇಳ್ತಾರೆ. ಅಮ್ಮ ನಿಜಕ್ಕೂ ಎಂಥ ಅಪ್ಪಟ ಸುಳ್ಳು ಗೊತ್ತಾ ಅದು? ಏನದು ಸುಳ್ಳು ಅಂದರೆ, ಈಗ ನೀನು ಏನು ಮಾಡಿರ್ತೀಯೋ ಅದು ಮುಂದಕ್ಕೆ ಅದು ಫೌಂಡೇಶನ್. ಅಂದರೆ ನೀನೇನು ಪೂಜೆ ಮಾಡ್ತೀಯಾ, ಏನು ತಿಳ್ಕೊತೀಯಾ, ಏನು ವ್ರತ ಮಾಡ್ತೀಯಾ, ಏನು ಹೊಸ್ದಾಗಿ ತಿಳ್ಕೊಂಡೆ, ನಿನ್ಗೇನು ಖುಷಿ ಕೊಡ್ತು, ಮುಂದಿನ ದಾರಿಗೆ ಸಿದ್ಧತೆ ಅದು. ಈಗಿಲ್ಲ, ಇದು ನೆನ್ನೆದು ಈಗ ಸಿಕ್ಕಿರೋ ಜನ್ಮ ನಿಂದು, ನೆನ್ನೆದು ಈಗ ನೀನು ಪ್ರೆಸೆಂಟಲ್ಲಿ ಸಿಕ್ಕಿದೆ, ಅದನ್ನು ನೀನು ಸ್ವೀಕಾರ ಮಾಡಬೇಕು. ಅಂದರೆ ಪ್ರತಿ ಕ್ಷಣ ಕೂಡ ಧನಾತ್ಮಕವಾಗೇ ಇರ್ಬೇಕು ನಾವು. ಹಂಗಾದ್ರೆ ಕದಲಬಾರ್ದು. ಯಾಕೆಂದ್ರೆ ಅದು ಏನೋ ಆಗಿದೆ, ಏನೋ ಆಗಿದೆ. ತಲೆ ನೋಯ್ತಾ ಇದೆ ಅಂದರೆ ಅದನ್ನ ನಿದ್ದೆ ಸರಿ ಮಾಡಿಲ್ಲ, ವೆರಿ ಸಿಂಪಲ್. ತಲೆ ನೋಯ್ತಾ ಇದೆ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು, ನಾನು ಅನ್ಬೋಸು. ಕಾರಣ ತಿಳ್ಕೊ. ತಲೆ ನೋಯ್ತಾ ಇದ್ರೆ ಅದನ್ನ ನಿದ್ದೆ ಸರಿಗಿಲ್ಲ, ಹೌದಲ್ಲ? ಸೊ ನಾವು
ಜನ್ಮ ಜನ್ಮಾಂತರ ಅಂತಕ್ಕಂಥದ್ದನ್ನು ನಿವಾರಣೆ ಮಾಡ್ಕೊಳ್ತೀನಿ ಅಂತಕ್ಕಂಥ ವಿಚಾರ ಇದೆಯಲ್ಲ, ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಎಷ್ಟೋ ಜನ ಕೇಳ್ತಾರೆ, ಎಲ್ಲ ದೇವಸ್ಥಾನಕ್ಕೆ ಹೋದೋ, ಎಲ್ಲ ಕಡೆ ಜ್ಯೋತಿಷಿಗಳ ಹತ್ರ ಹೋದೋ, ಎಲ್ಲ ಶಾಪ್ಗೆಲ್ಲ ಹೋದೋ, ಬಗೆಹರಿದಿನ ಬೇಕಾಶನ ಹೇಳ್ತಾರೆ, ಬಗೆಹರಿಯಲ್ಲ ಅದು. ಹೌದು, ರೈಟ್ ಗುರುಗಳೇ. ಮಾತಾಡ್ತೀನಿ. ರೇಣುಕಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಾ ಅವ್ರಿಗೆ. ರೇಣುಕಾ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಜಿ. ಹಾಂ ಹೇಳಮ್ಮ. ನಮಸ್ಕಾರ ಗುರುಜಿ. ನಾರಾಯಣ ಹೇಳು. ನಮಸ್ಕಾರ. ರೇಣುಕಾ ಅವರೇ, ನೀವು ಟಿವಿ ಕೇಳಿಸ್ತಾ ಇದೆ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಿ, ನೇರವಾಗಿ ಪ್ರಶ್ನೆ ಕೇಳಿ. ಗುರುಜಿ, ಹಾಂ ಹೇಳಮ್ಮ. ಫ್ಯಾಮಿಲಿಲಿ ತುಂಬಾ ಕಷ್ಟ ಇದೆ. ಹಾಂ ಅಂದ್ರೆ ಈ ನಮ್ಮ ಗಂಡ ಸತ್ತೋದ್ರು. ಹಾಂ ಈಗ ನನ್ನ ನೋಡ್ಕೊಂತಿಲ್ಲ. ಹಾಂ ಇದು ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ, ಹೆಣ್ಮಕ್ಳೇ ನೋಡ್ಕೊಂತಿದ್ದಾರೆ. ಹಾಂ ಈ ಕೋರ್ಟ್ ನಲ್ಲಿ ನನ್ನಂತೆ ಆಗುತ್ತೆ ಹೆಂಗ ಗುರುಜಿ? ತುಂಬಾ ಅವನು ಏನೋ ಮಾಡ್ತಾ ಇದ್ದಾನೆ. ನೀವು ಯಾವೂರಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಮನೆ ಎಷ್ಟು ವರ್ಷದ್ದು? ನಮ್ದು ಮನೆ ಎಷ್ಟು ವರ್ಷದ್ದು ಅಂದೆ? ಮನೆ 20 ವರ್ಷದ್ದು. ಕಟ್ಸಿದ್ದಾ? ಕಟ್ಟಿದ್ದು. ಯಾವುದು? ದಕ್ಷಿಣದ ರಸ್ತೆನಾ ಪಶ್ಚಿಮದ ರಸ್ತೆನಾ? ನಮ್ದು ದಕ್ಷಿಣ ರಸ್ತೆ. ನಿಮ್ಮ ಯಜಮಾನ್ರಿಗೆ ಏನಾಗಿದ್ದು? ಅಂದ್ರೆ ದೊಡ್ಡ ಭಾಗ ಇರೋದು. ಹಾಂ ಅಂದ್ರೆ ನಾವು ಓಡಾಡೋದು ದಕ್ಷಿಣಕ್ಕೆ ರಸ್ತೆ ಇರೋದ್ರಿಂದ ದಕ್ಷಿಣದಲ್ಲೇ ಓಡಾಡ್ತೀವಿ. ನಿಮಗೆ ಗಂಡಸರು ಎಷ್ಟು ಜನ ಇದ್ದಾರೆ ಈಗ ಮನೆಯಲ್ಲಿ ಪ್ರೆಸೆಂಟ್? ಮಕ್ಕಳು, ಗಂಡು ಮಕ್ಕಳಿದ್ದಾರಾ? ಮೈಸೂರಿಗೆ ಒಬ್ಳು, ಬೆಂಗಳೂರು ಹೋಗಿದ್ರೆ, ಮಗ ಚಿಕ್ಕಮಂಗ್ಳೂರಲ್ಲಿದ್ದಾನೆ. ಈಗ ನೀವು ಮನೇಲೆ ಇದ್ದಾನೆ ಅವನು. ಓಕೆ. ಈಗ ಇದು ಒಂದು ನಿಮಿಷ ಹೇಳ್ತೀನಿ. ಒಂದು ನಿಮಿಷ ಹೇಳ್ತೀನಿ. ದಕ್ಷಿಣದ ರಸ್ತೆಯಲ್ಲಿ ಯಾವ ಕಾರಣಕ್ಕೂ ಗಂಡಸರಿಗೆ ಜಾಗ ಇಲ್ಲ, ಒಂದು. ಎರಡನೇದು, ಹೆಂಗಸರಿಗೆ ನೆಮ್ಮದಿ ಇಲ್ಲ. ಮೂರನೇದು, ಕೋರ್ಟು, ನರ್ಸಿಂಗ್ ಹೋಮ್ ಅಂತಕ್ಕಂಥದ್ದು ನಿಮ್ಮ ಮನೆ ಪಕ್ಕದಲ್ಲೇ ಒಂದು ಮಾಡ್ಕೋಬಹುದು. ಆ ಮಟ್ಟದಲ್ಲಿ ಇರತಕ್ಕಂಥ ಮನೆಯನ್ನು ನೀವು ಕಟ್ಕೊಂಡಿದ್ದೀರಾ. ಅರ್ಥ ಆಯ್ತಾ? ಅರ್ಥ ಆಯ್ತು. ಹಳ್ಳಿ ಗುರುಜಿ ಅದು. ಹಳ್ಳಿ ಆಗಲಿ ಡೆಲ್ಲಿ ಆಗಲಿ, ನಾನು ಹೇಳ್ತಿರ್ತಕ್ಕಂಥ ಎಲ್ಲರಿಗೂ ನ್ಯಾಯ ಒಂದೇ. ನಿಮಗೆ ಬೇರೆ ಬೇರೆ ಊರಿಗೆಲ್ಲ ಬೇರೆ ಬೇರೆ ನ್ಯಾಯಗಳು, ಶಾಸ್ತ್ರಗಳು ಬರಲ್ಲ. ದಕ್ಷಿಣದ ರಸ್ತೆಯನ್ನು ನೀವು ಮನೆಯನ್ನು ನೀವು ವಾಸ ಮಾಡ್ತಾ ಇರೋ ಲೆಕ್ಕಾಚಾರಕ್ಕೆ ಬರದೇ ಇರತಕ್ಕಂತಹ ನಷ್ಟ, ದುಃಖ, ಬೇಜಾರು, ಬೇರೆಯವ್ರು ತೊಂದರೆ ಕೊಡ್ತಾ ಇದ್ದೀರಿ ಅಂತ ನೀವು ಅನ್ಕೋಬೋದು. ನಿಮ್ಮ ಮನೆಯ ರಸ್ತೆ ನಿಮಗೆ ತೊಂದರೆ ಕೊಡುತ್ತೆ ಅಂತ ಮನೆ ಕಟ್ಟಕ್ಕೆ ಮುಂಚೆ ಗೊತ್ತಿಲ್ಲ. ಹಾಗಂತ ದಕ್ಷಿಣ ರಸ್ತೆ ಮನೆ ಕಟ್ಟಬಾರ್ದು ನಾನು ಹೇಳ್ತಿಲ್ಲ. ತೊಂದರೆ ಆಗಿದೆ ಅಂದರೆ ನಿಮ್ಮ ಯಜಮಾನರು ಹೋದ ತಕ್ಷಣ ನೀವು ತಿಳ್ಕೊಬೇಕಿತ್ತು, ನಮ್ಮ ಮನೆಯಲ್ಲಿ ತಪ್ಪೇನಾಗಿದೆ ಅಂತ. ಈ ತಿಳ್ಕೊಳ್ಳೋದೇ ಇರೋದು ನೀವು ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅಂತ ದೇವ್ರ ಹತ್ರ ಅರ್ಕೆ ಕಟ್ಕೊಳ್ಳೋದು, ದೇವ್ರ ಹತ್ರ ಕುತ್ಕೊಂಡು ಅಳೋದು ದಯವಿಟ್ಟು ಮಾಡಬೇಡಿ. ಇದಕ್ಕೆಲ್ಲ ಮೂಲ ಕಾರಣ ಎಲ್ಲ ಆಗೋಯ್ತು ಅಂದರೆ ಒಂದು ಸಿಗ್ನೇಚರ್ ಹಾಕೋದು 5 ತಿಂಗಳು ಮುಂದಕ್ಕೆ ಹೋಗುತ್ತೆ. ದುಡ್ಡು ಕಳ್ಕೋಬೇಡಿ, ಸಾಲಕ್ಕೆ ಸಿಕ್ಕಾಕೋಬೇಡಿ, ಆರೋಗ್ಯ ಸರಿ ಮಾಡ್ಕೊಳ್ಳಿ. ಅದಕ್ಕೋಸ್ಕರವಾಗಿ ನಿಮ್ಮ ಮನೆ ಬಗ್ಗೆ ಬಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಶಾಂತಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಾಂತಮ್ಮ ಅವರೇ. ಹಲೋ ಶಾಂತಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮಾಗಡಿ ರೋಡಿಂದ. ಓಕೆ, ಗುರುಗಳಿದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಾರಾಯಣ ಹೇಳಿಮಾ. ಗುರುಜಿ, ನಾವು ಮನೆ ಬಗ್ಗೆ ಕೇಳಬೇಕಾಯ್ತು. ಹಾಂ ಹೇಳಿ. ಅದಕ್ಕೆ ನಮ್ದು ದಕ್ಷಿಣ ರಸ್ತೆ. ಹಾಂ ಉತ್ತರ ದಕ್ಷಿಣ 30-32 ಇದೆ. ಉತ್ತರ 32 ಇದೆ, ಪೂರ್ವ ಪಶ್ಚಿಮ 30 ಇದೆ ಸರ್. ಪೂರ್ವ ಪಶ್ಚಿಮ ಎಷ್ಟಮ್ಮ ಹೇಳಿದ್ದು? 30. ಹಾಂ ಉತ್ತರ ದಕ್ಷಿಣ 32 ಇದೆ. ಮುಕ್ಕಾಲ್ ಸೈಕಲ್ ಕಟ್ಟಿದ್ವಿ. ಹಾಂ 2 ಮನೆ ಕಟ್ಟಿದ್ವಿ. ಒಂದು ಹಾಲು ಅಡುಗೆ ಮನೆ ಇರೋದು, ಒಂದು ಹಾಲು ಅಡುಗೆ ಮನೆ ಇರೋದು, ದೇವ್ರ ಮನೆ, ಆ ಥರ ಅಟ್ಯಾಚ್. ಹಾಂ ಅದಕ್ಕೆ ಏನು ಒಂದು ಸ್ವಲ್ಪ ನನ್ನ ಆರೋಗ್ಯ ಸರಿ ಇಲ್ಲ ಇಲ್ಲಿ ಬಂದ್ಮೇಲೆ. ರಸ್ತೆ ಯಾವುದು? ದಕ್ಷಿಣ ರಸ್ತೆ, ಪೂರ್ವದ ಬಾಗಿಲು. ಓಕೆ. ಮಕ್ಕಳು ಎಷ್ಟು ಜನ ನಿಮಗೆ? 2 ಗಂಡು ಮಕ್ಳು ಸರ್. ಎಷ್ಟು ವಯಸ್ಸು? ಮಗನಿಗೆ 28 ವರ್ಷ, ದೊಡ್ಡವನಿಗೆ. ಹಾಂ. ಎರಡನೇ ಮಗನಿಗೆ 25 ವರ್ಷ. ದೊಡ್ಡನ ಮದುವೆ ಮಾಡಿದ್ರಾ? ಇಲ್ಲ ಗುರುಜಿ, ಯಾಕೆ ನೀವು ಇನ್ನೂ ತುಂಬ ನಿಧಾನಕ್ಕೆ ಮಾಡೋಣ ಅಂತನಾ ಹೇಗೆ? ನೋಡ್ತಾ ಇದ್ವಿ ನಾವು. ನೋಡಿ, ಒಂದು ಅಕಸ್ಮಾತಾಗಿ ನಿಮ್ಮ ಮಗ ಇಷ್ಟು ವಯಸ್ಸುವರೆಗೂ ನಿಮ್ಮಲ್ಲಿ ತಾಳ್ಮೆಯಿಂದ ಮದುವೆ ಮಾಡಿಲ್ಲ ಅಂತ ಇದ್ದಾನೆ ಅಂದರೆ ಇದು ತುಂಬ ಕಷ್ಟಕರವಾದ ವಿಚಾರ ಆಗಿದೆ. ನೀವು ತುಂಬ ದೂರದಲ್ಲಿದ್ದೀರಾ. ನಿಮ್ಮ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆ, ಪೂರ್ವ ಪಶ್ಚಿಮ ಕಮ್ಮಿ ಇದೆ. ಅರ್ಥ ಆಗ್ತಿದೆಯಮ್ಮ?
ಹ್ಞೂ ಸರ್ ಇದರಿಂದ ಗಂಡಸರಿಗೆ ಒಬ್ಬರಿಗೆ ಒಬ್ಬರು ಮಾತು ಇಳಿಸಲ್ಲ. ನೀನು ಹೇಳಿದ್ದು ಯಾರಿಗೂ ಅರ್ಥ ಆಗಲ್ಲ. ನೀನೇ ಯೋಚನೆ ಮಾಡಬೇಕು, ನೀನೇ BP ಬರ್ಸ್ಕೋಬೇಕು, ನೀನೇ ದೇವಸ್ಥಾನಗಳಿಗೆ ಸುತ್ತಬೇಕೇ ಹೊರತು ಯಾವುದೇ ಕಾರಣಕ್ಕೂ ಪರಿವರ್ತನೆ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಮನೆ ಸರಿ ಇಲ್ಲ ಅಂತ ಸಡನ್ನಾಗಿ ತೀರ್ಮಾನ ಮಾಡಿ ಯೋಚನೆ ಮಾಡೋಕ್ಕೆ ಹೋಗಬೇಡ. ಮನೆಯಲ್ಲಿ ಯಾವುದು ಸರಿ ಇಲ್ಲ, ನಾವು ಏನನ್ನು ಮಾಡ್ಕೋಬೇಕು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದಕ್ಕೆ ನೀವು ಮನೆಯ ಒಳಹಳತೆಗಳನ್ನು ತಗೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅಮ್ಮ ಅಲ್ಲಿ ಮುಂದೆ ಏನು ಮಾಡಬಹುದು ನೀವು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಎದುರ್ಕೊಳ್ಳೋದು ಬೇಡ. ಗೊತ್ತಾಯ್ತಾ? ತಪ್ಪು ಯಾರೂ ಮಾಡಿಲ್ಲ, ಎಲ್ಲರೂ ತಪ್ಪು ಮಾಡಿರ್ತಾರೆ. ಈಗಾರು ಸದ್ಯ ನಮಗೆ ಕರೆ ಸಿಕ್ಕಿದೆ, ಶುಕ್ರವಾರ ಒಳ್ಳೇದಾಯಿತು ಅಂತ ಖುಷಿ ಪಡು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀದೇವಿ ಅಂತ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀದೇವಿ ಅವ್ರಿಗೆ. ನಮಸ್ತೆ ಮೇಡಮ್. ಓಕೆ, ಶ್ರೀದೇವಿ ಅವರೇ ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ ಹೇಳಿ. ಗುರುಗಳೇ, ಅದು ನೀವು ಹೇಳ್ತಾ ಇರ್ತೀರಾ ಹೆಣ್ಮಕ್ಳು ಅಮ್ಮ. ಅಲ್ಲ ಗುರುಗಳೇ, ಹರಿ ಓಂ ಗುರುಗಳೇ. ನಾರಾಯಣ ಹೇಳು. ಗುರುಗಳೇ, ನನ್ನ ಶ್ರವಣ ನಕ್ಷತ್ರ, ಹಾಂ, ಮಕರ ರಾಶಿ, ಧನುರ್ ಲಗ್ನ, ದ್ವಿತೀಯ ತಿಥಿ, ಕೃಷ್ಣ ಪಕ್ಷ. ಓಕೆ, ಏನು ಮಾಡ್ತಿದ್ಯಾ? ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಗುರುಗಳೇ. ಓಕೆ, ಏನಾಗಬೇಕಿತ್ತು? ಗುರುಗಳೇ, ಅದು ನನ್ನ ಆರೋಗ್ಯದ ಬಗ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಮಂತ್ಲಿ ಆಗ್ತಾನೆ ಇಲ್ಲ. ನಾನು ಫಸ್ಟ್ ಟೈಮ್ ಆದಾಗಿದ್ದಾನು ಇಲ್ಲಿವರೆಗೂ ಪ್ರತಿ ಮಂತ್ಲಿ ಆಗ್ತಾ ಇಲ್ಲ ಗುರುಗಳೇ. ಅದು ನಾನು ತಿಳ್ಕೊಬೇಕಂದ್ರೆ ನಮ್ಮ ಅಪ್ಪಾಜಿ ಅವ್ರು ಬರ್ಬೇಕು, ಅವ್ರು ಇದು ಅಂತಂದು ನಾನು ಫೋನ್ ಮಾಡಿ ಕೇಳ್ತಾ ಹೇಳಿದ್ರು. ಆದ್ರೆ ನಮ್ಮ ಅಪ್ಪಾಜಿ ಅವ್ರು ಒಟ್ಟ ನಮ್ಮ ಬಗ್ಗೆ ಯಾವ ಥರನೇ ಇಲ್ಲ. ನಿಮ್ಮ ತಂದೆ ಎಲ್ಲಿದ್ದಾರೆ? ಬರ್ಬೇಕಂದ್ರೆ ಅವ್ರು ಬರ್ಬೇಕು, ಅವ್ರು ನೋಡಿದ್ರೆ ಒಪ್ಪೋದಿಲ್ಲ. ನನಗೆ ಇದೇ ರೀತಿಗೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ನೀವೇ ಹೇಳ್ತಿರಲ್ಲ ಆ ಥರ ಪ್ರತಿಯೊಂದನ್ನು ತಿಳ್ಕೊಂಡು ಜೀವನ ನಡೆಸ್ಬೇಕಂತ ಆಸೆ. ಆದ್ರೆ ಇದಕ್ಕೆ ದಾರಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ದಾರಿ ಏನಿಲ್ಲ, ನಿಮ್ಮ ಅಪ್ಪನಿಗೆ ಏನು ಮಾಡಿದ್ರು ಕಾಲು ಹಿಡ್ಕೊಂಡ್ಬಿಡ್ಬೇಕು ನೀನು ಅಷ್ಟೇ. ಅಪ್ಪ ನಿನ್ನ ಬಿಟ್ಟು ಇಲ್ಲ, ನನಗೆ ದಾರಿ ತೋರಿಸು ಅಂತ ಹೇಳಿ ಅವ್ರು ಏನೇ ಬೈದರು, ಏನೇ ದೂರ ಇದ್ದರು ನೀನೇ ಹತ್ರ ಮಾಡ್ಕೋಬೇಕು. ಕಾರಣ ಶ್ರವಣ ನಕ್ಷತ್ರ ಅಂತಕ್ಕಂಥದ್ದು ಜೀವನ ಪರ್ಯಂತ ಯೋಚನೆ ಮಾಡಿಕೊಂಡೇ ಬದುಕಬೇಕು. ಆ ಕಾರಣದಿಂದಾಗಿ ನೀನು ಮಾಡಬೇಕಾದ ಕೆಲಸ ಯಾರನ್ನೂ ಕಾಯಬೇಡ, ನಿಮ್ಮ ಅಪ್ಪನ ನೇರ ಕಾಲು ಹಿಡ್ಕೊಂಬಿಡು. ಅಪ್ಪ ನನ್ನ ಜೀವನಕ್ಕೆ ಒಂದು ದಾರಿ ತೋರಿಸು, ನೀನೇ ಆಗಬೇಕು ಅಂತೇಳಿ ಪ್ರೀತಿಯಿಂದ ನಿಮ್ಮಪ್ಪನ ಹೆಂಗಾರು ರಿಪೇರಿ ಮಾಡೋಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಮುಂಚೆ ಆಂಜನೇಯನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನದಲ್ಲಿ ಹೋಗಿ 1 ವಾರ 10 ದಿವಸ ನೀವು ಅಲ್ಲಿ ಸೇವೆ ಮಾಡಬೇಕು. ಕಸ ಹೊಡೆಯೋದೋ, ರಂಗೋಲಿ ಹಾಕೋದೋ, ಕ್ಲೀನ್ ಮಾಡೋದೋ, ಯಾರು ಏನಾರು ಅಂದ್ಕೊಳ್ಳಿ, ನೀನು ಪ್ರಯತ್ನ ಮಾಡು. ನಿಮ್ಮ ಅಪ್ಪ ಸ್ವಲ್ಪ ನಿನ್ನ ಕಡೆ ತಿರುಗ್ತಾರೆ, ಕೂರಿಸ್ಕೊಂಡು ಮಾತಾಡಿ ಸರಿಪಡಿಸ್ಕೊ, ಯೋಚನೆ ಮಾಡಬೇಡ. 1. 2ನೇದಾಗಿ ನೀನು ಬಾಳೆ ಎಲೆಯಲ್ಲಿ ಊಟ ಮಾಡ್ತಕ್ಕಂಥ ಅಭ್ಯಾಸ ಮಾಡಬೇಕು. ಅಂದರೆ ಸಂಜೆ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬಾರ್ದು. ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡೋ ಅಭ್ಯಾಸ ಇಟ್ಕೋಬೇಕು. ಇದನ್ನು ಪ್ರಯತ್ನ ಮಾಡು. ಎಲ್ಲವೂ ಸರಿ ಹೋಗುತ್ತೆ ಅಂದರೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂದ್ಕೋಬೇಡ. ಮುಂದಿನ ದಾರಿಗೆ ನಿಮಗೆ ಒಂದು ಮಾರ್ಗದರ್ಶನ ಸಿಗೋದಕ್ಕೆ ಪ್ರಯತ್ನ ಆಗುತ್ತೆ. ಒಳ್ಳೆಯದಾಗಲಿ. ಅಮೃತ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮೃತ ಅವರೇ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಾರಾಯಣ ಹೇಳಿ. ನಾನು ಅಮೃತ್ ಅಂತ ಬ್ಯಾಂಗ್ಳೂರಿಂದ ಕರೆ ಮಾಡಿರೋದು. ಹಾಂ, ನಂದು ಮೇಷ ಲಗ್ನ, ಕೃತಿಕ ನಕ್ಷತ್ರ. ಓಕೆ. ಅದೇ ಗುರುಜಿ, ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಒಂದು 5 ವರ್ಷ ಫುಲ್ಲು ಡಿಪ್ರೆಷನ್ನು, ಮೈಂಡ್ ಬ್ಲಾಕ್ ಥರ ಆಗೋಗ್ಬಿಡ್ತು. ಏನು ಓದಿದ್ಯಮ್ಮ? ಏನು ಓದಿದ್ಯಾ? ಇಂಜಿನಿಯರಿಂಗ್ ಗುರುಜಿ 5 ವರ್ಷದಿಂದ ಕಂಪ್ಲೀಟ್ ಆಯಿತು. ಹಾಂ, ವಯಸ್ಸು ಎಷ್ಟಮ್ಮ? ಇಂಟರ್ವ್ಯೂ ನಂದು ಇವಾಗ 29. 29. ಹಾಂ. ಮದುವೆ ಇನ್ನೂ ಆಗಿಲ್ಲ ಗುರುಜಿ. ಅಮ್ಮ, ನೀನು ಒಪ್ಪೋದು ಈ ಮದುವೆ ಒಪ್ಕೊಳ್ಳೋದಕ್ಕೆ ಹುಡುಗ ಇದಾನ ಅಂತ ನನಗೆ ಡೌಟ್ ಅಲ್ಲ ಗುರುಜಿ. ಅಂದರೆ ನಾನು ಒಂದು 5 ವರ್ಷದಿಂದ ಡಿಪ್ರೆಷನ್, ಮೈಂಡ್ ಬ್ಲಾಕ್ ಹೋಗ್ಬಿಟ್ಟು ಯಾಕೆ ಹಿಂಗಾಯಿತು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನಿದ್ದೆ ಬಗ್ಗೆನೇ ನಿನಗೆ ಗೊತ್ತಿಲ್ಲ. ಓದಿದೆಯಾ ಅಷ್ಟೇ, ಓದ್ತಾ ಇದೆಯಾ ಅಷ್ಟೇ, ದೊಡ್ಡವರು ಓದಿಸಿದ್ರು ಅಷ್ಟೇ. ಹೌದು. ನಿನಗೆ ನಿದ್ದೆ ಕ್ವಾಲಿಟಿ ಚೆನ್ನಾಗಿದೆ ಹೇಳ್ಬಿಡಮ್ಮ. ಗುರುಜಿ, ಅದು 10th ಸ್ಟ್ಯಾಂಡರ್ಡಿಂದ ತುಂಬ ನಮ್ಮ ಡ್ಯಾಡಿ ತುಂಬ ಇಂಜಿನಿಯರಿಂಗೇ ಮಾಡಬೇಕು, ಸೈನ್ಸ್ ತಗೋಬೇಕು, ತುಂಬ ಟಾರ್ಚರ್ ಥರ. ಒಂದು ನಿಮಿಷ, ನೀನು ಚಾಲೆಂಜ್ ಮಾಡಿ ಓದ್ದೆ ಸರಿಯಮ್ಮ, ಮುಂದಿನ ದಾರಿನೇ ಇಲ್ವಲ್ಲ, ಏನು ಮಾಡ್ತೀಯಾ? ಅದೇ ಗುರುಜಿ, ಯಾಕೆ ಈ ಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಅನ್ನೋದು ನನಗೆ ಗೊತ್ತು. ನಿದ್ದೆಯ ಕೊರತೆ. ನೀನು ಯಾವ ಮಟ್ಟಕ್ಕೆ ಸರಿ ಮಾಡಿಕೊಂಡೆ ಅಂದರೆ ಏನೇ ಆಗಲಿ ಸಾಧನೆ ಮಾಡಬೇಕು ಅಂತ ಚಾಲೆಂಜ್ ಮಾಡಿಕೊಂಡೆ. ಹೌದೌದು ಗುರುಜಿ. ಈ ಚಾಲೆಂಜು ಹೆಂಗಸಿಗೆ ಬಂದರೆ ಏನು ಸಿಗುತ್ತೆ ಅಂದರೆ ಇದೇ ಗಿಫ್ಟು. ಒಳ್ಳೆ ಗಂಡ, ಒಳ್ಳೆ ಮದುವೆ, ಒಳ್ಳೆ ಮಗು, ನೆಮ್ಮದಿ, ಆರೋಗ್ಯ ಎಲ್ಲ ಮರ್ತಿಟ್ಬಿಡು. ಯಾಕೆ? ನೀನು ಓದೋದು ಅಷ್ಟೇ ತಲೆಗೆ ತಗೊಂಡೆ, ನನ್ನ ದಿನಚರಿಯನ್ನು ಸರಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿಲ್ಲ. ಇದನ್ನು ಹೇಳೋಕ್ಕೆ ಯಾರೂ ಇಲ್ಲ.
ಅರ್ಥ ಆಯ್ತಾ? ಪೇರೆಂಟ್ಸ್ ತುಂಬಾ ಟಾರ್ಚರ್ ಗುರುಜಿ, ಅಷ್ಟೇ ತೆಗಿಬೇಕು ಪರ್ಸೆಂಟೇಜ್, ಇಷ್ಟೇ ತೆಗಿಬೇಕು. ಒಂದು ನಿಮಿಷ. ಈ ಥರ ನಿನ್ನಂಥ ಹೆಣ್ಣುಮಕ್ಕಳು, ಅದೇ ಕೇಳಿಸ್ಕೊಮ್ಮ, ನಿನ್ನಂಥ ಹೆಣ್ಣುಮಕ್ಕಳು ತಂದೆ ತಾಯಿಗಳು ಬೇಕಾದಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ, ತಂದೆ ತಾಯಿಗಳು ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾನೇ ಇದ್ದೀನಿ. ಮಕ್ಕಳು ಚೆನ್ನಾಗಿರಲಿ ಅಂತಕ್ಕಂಥದ್ದು ಹೇಳ್ತಾರೆ, ಆದರೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ನಮ್ಮಿಂದ ಅಂತ ಅಪ್ಪ ಅಮ್ಮನ ಏನೂ ಅರ್ಥ ಆಗಿಲ್ಲ. ಹಂಗಂತ ಕೇಳಿಸ್ತಾ ಇದ್ದಾರೆ ಅವರು ಅಂತನ ಅಲ್ಲ. ನಿರ್ಧಾರಗಳು, ಗಟ್ಟಿ ನಿರ್ಧಾರಗಳು ಮಕ್ಕಳನ್ನು ಬಂಧನದಲ್ಲಿ ಇಡಿಸ್ತಾ ಇದೆ. ಇದು ಪ್ರತಿ ತಂದೆಗಳು ಅರ್ಥ ಮಾಡ್ಕೋಬೇಕು. ನೀನು ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಫುಲ್ ರಿಲ್ಯಾಕ್ಸ್ ಆಗೋದಕ್ಕೆ, ಒಳ್ಳೆ ನಿದ್ದೆ ಮಾಡೋಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಬಾ, ಹೇಳ್ಕೊಡ್ತೀನಿ. ಯಾವುದೇ ಔಷಧ ತೆಗೆದುಕೊಳ್ಳದೆ ಒಳ್ಳೆ ನಿದ್ದೆ ಮಾಡೋದು ಏನು ಮಾಡ್ಬೋದು ಅಂತ ಹೇಳ್ಕೊಡೋಣ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ. ಕಳೆದ ಜನ್ಮದಲ್ಲಿ ಗುರುಗಳೇ ಸತ್ಕರ್ಮಗಳನ್ನು ಮಾಡಿರ್ತಾರೆ, ಶುಭ ಕಾರ್ಯಗಳಲ್ಲಿ ಭಾಗಿಯಾಗಿರ್ತಾರೆ, 4 ಜನಕ್ಕೆ ಉಪಕಾರ ಮಾಡಿರ್ತಾರೆ. ಈ ಜನ್ಮದಲ್ಲಿ ಅದರದ್ದು ಫಲ ಏನಾದರೂ ಅನುಭವಿಸೋದಕ್ಕೆ ಅವಕಾಶ ಇರುತ್ತಾ? ಅಮ್ಮ, ಅದು ಒಂದು ವಿಷಯ. ಈ ಸಾಕಷ್ಟು ಜನ ಈ ಸುಳ್ಳು ಹೇಳ್ತಾರೆ ಅಂತ ನಾನು ಈ ವಿಷಯ ಹೇಳಿದ್ರೆ ಸುಳ್ಳು ಹೇಳೋದವರು. ಏನು, ನಮ್ಮ ಅಪ್ಪ ಭಾರಿ ದಾನ ಧರ್ಮ ಮಾಡಿದ್ದಾರೆ ಅಂತಾರೆ. ಆಮೇಲೆ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅದಕ್ಕೆ 2 ಉದಾಹರಣೆ ಕೊಡ್ತೀನಿ. ಭೂಮಿ ಮೇಲೆ ಕಾಲು ಹಾಕೋದೇ ತಪ್ಪು. ನಾವು ಭೂಮಿ ಮೇಲೆ ಕಾಲು ಹಾಕೊಂಡು ನಡೆಯೋದೇ ತಪ್ಪು. ಮಾಡ್ತಾ ಇದೀವಿ ತಾನೆ? ಮಾಡ್ತಿದ್ದೀವಿ. ಇದಕ್ಕೆ ಮೀರಿ ಇನ್ನೂ ಬೇಕಾದಷ್ಟು ಮಾಡ್ತೀವಿ ನಾವು, ಗೊತ್ತಿಲ್ಲದೆ, ನಮ್ಮ ಸ್ವಾರ್ಥಕ್ಕೆ, ನಮ್ಮ ಖುಷಿಗೆ. ಹೌದಲ್ಲ? ಇದೆಲ್ಲ ಎಲ್ಲಿಗೆ ಹೋಗ್ಬೇಕು? ಅಕೌಂಟಿಗೆ ಬೀಳಲೇಬೇಕು. ಇಲ್ಲಿ ನೀವು ಹೇಳ್ತೀರಾ ನಾನು ದಾನ ಧರ್ಮ ಮಾಡಿದೆ, ದೇವಸ್ಥಾನಕ್ಕೆ ಹೋದೆ, ವಜ್ರದ ಕಿರೀಟ ಮಾಡಿಸ್ಕೊಟ್ಟೆ, ಅದು ಕೊಟ್ಟೆ, ಅವೆಲ್ಲ ನಡೆಯಲ್ಲ. ಏನಂದರೆ ನಮ್ಮ ಎಚ್ಚರಿಕೆ ವಿಚಾರದಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡಲ. ಅದಕ್ಕೆ ಶಿವನ ದೇವಸ್ಥಾನ, ಏನದು ಮೆಸೇಜ್ ಏನು? ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಏನಲ್ಲಿ ಏನು ಪಾಠ ಏನು ಸಿಕ್ಕಿದೆ? ಒಂದು, ಹೆಣ್ಣದೇವರ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಪಾಠ ಬೇಕು. ಪಾಠ ಶಿಕ್ಷಣ ಇದೆ ಅಂತ ನಮ್ಮ ಜನಕ್ಕೆ ಗೊತ್ತಾ? ಏನಕ್ಕೆ ಹೋಗ್ತೀಯ ದೇವಸ್ಥಾನಕ್ಕೆ ಅಂದರೆ ಒಳ್ಳೇದಾಗಲಿ ಅಂತ. ಅವ್ರ ಬಾಯಲ್ಲಿ ಬರೋದೇ ಅದು, ಒಳ್ಳೇದಾಗಲಿ. ಆಗಿಲ್ಲ, ಆಗೋದೂ ಇಲ್ಲ. ಯಾಕೆ? ಹೆಣ್ಣು ದೇವರು ಕೈ ಹೀಗಿರುತ್ತೆ. ಇದರ ಅರ್ಥ ಏನು? ಇದರ ಅರ್ಥ ಏನು ನಮಗಿನ್ನೂ ಗೊತ್ತಿಲ್ಲ. ದೇವರು ವರ ಕೊಡ್ತಾ ಇದೆ, ಅಪ್ರಾಣೆ ಸುಳ್ಳು. ಕೈ ಯಾಕೆ ಮತ್ತೆ ಹಿಡಿಯೋದು? ಪೊಲೀಸ್ನವ್ರು ಏನು ಹೇಳೋದು? ಪೊಲೀಸ್ನವ್ರು ತೋರಿಸೋದೇನು? ಇದೆ ತಾನೇ? ಹಂಗೆ ದೇವ್ರು ಹೇಳೋದು, ಕಮ್ಮಂಗಿ ಏನಕ್ಕೆ ಬಂದೆ, ಅಲ್ಲೇ ನಿಂತ್ಕೋ ಅಂತ. ಅಂದರೆ ನಾನು ನಿನ್ನಲ್ಲೇ ಇದ್ದೀನಿ, ನೀನು ಯಾಕೆ ಇಲ್ಲಿ ಹುಡ್ಕೊಂಬಂದೆ ಅಂತ ನಿಂತ್ಕೋ ಅಂತ ಪೊಲೀಸ್ನವ್ರ ಥರ ಕೈ ತೋರಿಸ್ತಾ ಇದೆ ಅಂತ ಪೂಜೆ ಮಾಡೋರಿಗೆ ಗೊತ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ದೇವ್ರ ಹೊರ ಕೊಡ್ತಾವ್ರೆ, ದೇವ್ರ ಹೊರ ಕೊಡ್ತಾವ್ರೆ ಅಂತಾರೆ. ತಿರುಪತಿ ಶ್ರೀನಿವಾಸರು ನೋಡಿದವರಿಗೆ ಕೈ ಕೆಳಗಡೆ ತೋರಿಸ್ತಾ ಇದ್ದಾರೆ. ಅದೇನು ಅಂದರೆ ನನಗೆ ಬಂದದೆಲ್ಲ ಸಾಲ್ತಾ ಇಲ್ಲ ಅಂತ ಕೆಲವು ವ್ಯಂಗ್ಯವಾಗಿ ಮಾತಾಡ್ತಾರೆ. ಅದನ್ನು ನೀನು ನಿಂತಿರೋ ಜಾಗ ನೋಡ್ಕೋ ಅಂತ ಶ್ರೀನಿವಾಸರು ಇದನ್ನು ಮೈಂಡ್ ಸೆನ್ಸ್ ಅಂತ ನಾವೇನು ಹೇಳ್ತೀವಿ, ಮನಸ್ಸು ಪರಿವರ್ತನೆ ಆಗಬೇಕು ಅಂದರೆ ಶ್ರೀನಿವಾಸರ ಅನುಗ್ರಹನೇ ಆಗಬೇಕು. ಯಾಕೆಂದರೆ ಚಂದ್ರದೋಷ, ಈ ಚಂದ್ರದೋಷ ಇರೋದು ಶ್ರೀನಿವಾಸರಲ್ಲೇ. ಅದರಲ್ಲಿ ಇನ್ನೊಂದು ದೊಡ್ಡ, ಯಾವ ರೀತಿ ಅದಕ್ಕೆ ಪದ ಹೇಳೋಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಗಂಡ ದರ್ಶನ ಮಾಡ್ಕೊಂಡ್ಬಿಡೋದು. ಹೆಂಡತಿ ಬೆಡ್ ಹಿಡಿತಾರೆ. ಗಂಡನ ಬಿಟ್ಟು ಹೆಂಡತಿ ಬಿಟ್ಟು ಗಂಡ ಯಾರು ಶ್ರೀನಿವಾಸ ದರ್ಶನ ಮಾಡ್ತಾರೋ ದಾಂಪತ್ಯ ದಿನೇ 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 ದೂರ ಆಗ್ತಾ ಹೋಗುತ್ತೆ. ಇದೆಷ್ಟು ಜನಕ್ಕೆ ಗೊತ್ತು? ಶ್ರೀನಿವಾಸರ ದರ್ಶನ ಕುಟುಂಬ ಸಮೇತವಾಗಿ ಮಾಡಬೇಕಂತ ಧರ್ಮದಲ್ಲಿ ಇರೋದು. ಓಕೆ. ಫ್ರೆಂಡ್ಸ್ ಇದ್ರು ಸ್ವಾಮಿ ಹೋಗ್ಬಿಟ್ಟೆ, ಅವ್ರು ಹೋದ್ರಾಯ್ತು. ಇವರು ನನ್ನ ಟೂರ್ ಜೊತೆಲಿ ಇದ್ದ ಸ್ವಾಮಿ ನಾವು ಹೋಗ್ಬಿಟ್ಟೆ ಅಂದರೆ ನಾನು ಹೋದೆ ನೀನು ಹೋದೆ ಅಂದರೆ ಕುಟುಂಬನೂ ಹಾಗೆ ಇರುತ್ತೆ. ಈ ಥರದ್ದು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ ನಾವೇನೂ ಮಾಡಿಲ್ಲ ಅಂತ ಹೇಳೋರಿಗೆ ಈ ಪಾಠ ತಿಳ್ಕೊಬೇಕು ಫಸ್ಟ್. ಖಂಡಿತ ಗುರುಗಳೇ, ಮಾತಾಡ್ತೀನಿ. ಶಾಂತಮ್ಮ ಅಂತ ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ಶಾಂತಮ್ಮ ಅವ್ರಿಗೆ. ಗುರುಗಳಿದ್ದಾರೆ, ಮಾತಾಡಿ ಶಾಂತಮ್ಮ ಅವರೇ. ಹಲೋ. ಸ್ವಲ್ಪ ಮನೇಲಿ ಬಹಳ ಸಮಸ್ಯೆ ಆಗ್ಬಿಟ್ಟೈತೆ ಗುರುಜಿ. ಎಲ್ಲಿಂದ ಮಾತಾಡ್ತಿದ್ದೀರಾ? ದಾವಣಗೆರೆಯಿಂದ ಗುರುಜಿ. ಹಾಂ, ಹೇಳಿ ಏನಾಗಬೇಕು? ಮನೇದು ಬಹಳ ಸಮಸ್ಯೆ ಆಗ್ಬಿಟ್ಟೈತೆ ಸ್ವಾಮೀಜಿ. ಸಮಸ್ಯೆ ಅಂದ್ರೆ ನನಗೇನು ಅರ್ಥ ಆಗ್ಬೇಕು, ಏನು ಹೇಳಿ ಇಂಥದ್ದು ಅಂತ. ಮನೇದು ಸ್ವಲ್ಪ ಮನೆ ಬಗ್ಗೆ ಕೇಳಿಸ್ಬೇಕು. ಅದೇ ದುಡಿಮೆಗ್ ಬಗ್ಗೆ ದುಡ್ಡು ನಿಂದ್ರಲ್ಲ ಕೈಲಿ. ಮನೆ ಬಾಕಲ್ಗಳು 5 ಬಾಕಲ್ ಐತಿ, ಬಾಕಲ್ ತೆಗಿಸ್ರಿ ಅನ್ನಕತ್ತಾರ ಸ್ವಾಮಿ. ಏನು ನಿಮ್ಮ ದೇವ್ರು ಯಾವುದು ಮನೆಯಲ್ಲಿ ಮಾಡೋದು, ಪೂಜೆ ಮಾಡೋದು ಯಾವುದು? ಲಕ್ಷ್ಮೀ ವೆಂಕಟೇಶ್ವರ, ಹೆಣ್ಣು ದೇವರು ದಾಳಮ್ಮ ದ್ಯಾಮಮ್ಮ. ಅದೆಂಗಾಗತ್ತೆ ಅದು? ದಾಳಮ್ಮ ದ್ಯಾಮಮ್ಮ. ಅಮ್ಮ ಸ್ವಲ್ಪ ಕೇಳಿಸ್ಕೊ ತಾಯಿ. ಮನೆ ದೇವರು ಶ್ರೀನಿವಾಸರು ತಾನೆ? ಶ್ರೀನಿವಾಸ ಹೌದು ತಾನೆ? ಸ್ವಾಮಿರೇ, ಹೌದು. ಹೆಂಡತಿ ಯಾರು ಶ್ರೀನಿವಾಸರಿಗೆ? ಲಕ್ಷ್ಮಿ. ಮತ್ತೆ ನೀವು ಯಾವ ದೇವ್ರು ಇಟ್ಕೊಂಡಿದ್ದೀರಾ ನೋಡಮ್ಮ? ಎಷ್ಟು ತದ್ವಿರುದ್ಧವಾಗಿದೆ. ಮನೆ ದೇವರು ಶ್ರೀನಿವಾಸರು ಅಂತ ಹೇಳಿದ್ರು, ಪಾರ್ವತಿ ಅದನ್ನು ಜಾಯಿಂಟ್ ಮಾಡಿದ್ರು. ಅಂದ್ರೆ ಮನೆ ದೇವರು ಯಾವುದು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಸಂಸಾರ ಮಾಡೋರು ಬೇಕಾಷ್ಟು ಜನ ಇದ್ದಾರೆ,
ಗೊತ್ತಿಲ್ಲ. ಯಾಕ್ರಿ ಅಂದರೆ ನಮ್ಮ ಅತ್ತೆ ಅದೇ ಹೇಳಿದ್ದು, ನಮ್ಮ ಅಮ್ಮ ಅದೇ ಹೇಳಿದ್ದು, ನಮ್ಮ ತಾತ ಅದೇ ಹೇಳಿದ್ದು. ಹೆಂಗ್ರಿ ಆಗುತ್ತೆ? ಅದು ಹೇಳಿದ ಮೇಲೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇವ್ರಿಗೆ ಅರ್ಥ ಆಗಬೇಕಲ್ಲ. ಆಗಿದ್ದ ಮೇಲೆ ಅವ್ರ ರೂಟೇ ಹಿಡಿಬೇಕಾ, ರೂಟ್ ಚೇಂಜ್ ಮಾಡ್ಬೇಕಾ ಇವರು? ಇಲ್ಲ, ನಮ್ಮಪ್ಪ ಭಾರಿ ಕಷ್ಟಪಟ್ಟು ಮನೆ ಕಟ್ಟವನೇ, ಹಳೆ ಮನೆ ಅದು ಹಂಗೇ ಇರ್ತಾರೆ. ನಮ್ಮಪ್ಪ ನನಗೆ ಭಾರಿ ಕಷ್ಟಪಟ್ಟು ಜಮೀನು ಮಾಡೋಗವನೇ. ಎಲ್ಲವೂ ಕಷ್ಟಪಟ್ಟು ಅಂದರೆ ನೀವು ಕಷ್ಟಪಡು ಅಂತ ಹೇಳಿದವ್ರು ಯಾರು? ಇಲ್ಲಿ ಭೂಮಿಯಲ್ಲಿ ಕಷ್ಟಪಡೋಕ್ಕೆ ಯಾವ ಕಾರಣಕ್ಕೂ ಅದು ಹೇಳಲೇಬಾರ್ದು. ಮೊದಲನೇ ದಟ್ಟ ದರಿದ್ರದ ಮೊದಲನೇ ಮಾತು ಯಾವುದು ಅಂದರೆ ಕಷ್ಟ ಅನ್ನೋದೇ ಬಾಯಿಂದ ಬರಬಾರ್ದು. ಯಾವುದೇ ಸಮಸ್ಯೆ ಬಂದಿರಲಿ, ನನಗೆ ಕಷ್ಟ, ನನಗೆ ದುಃಖ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕೈಲಿ ಆಗಲ್ಲ, ಏನು ಎಷ್ಟು ಹೇಳ್ಕೊತಾರೆ ದರಿದ್ರ ಪೂರ್ಣವಾಗಿ ತುಂಬಿಕೊಳ್ಳುತ್ತೆ. ನಿಜ. ಇದನ್ನು ಮೊದಲು ಬಿಡಬೇಕು, ಈ ಕೆಟ್ಟ ಅಭ್ಯಾಸಗಳನ್ನ. ನಮ್ಮಲ್ಲಿ ಕೆಟ್ಟ ಅಭ್ಯಾಸ ಯಾವುದು ಅಂತಾನೆ ಗೊತ್ತಿಲ್ಲ. ಅಮ್ಮ ನೀನು ಮೊದಲು ಆ ಕೆಲಸ ಮಾಡು, ತಿರುಪತಿಗೆ ಹೋಗಿ ಒಂದು ಸಲ ಯಾವಾಗಾದರೂ ಶುಕ್ರವಾರ ದಿವಸ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಮುಂದೆ ನನ್ನ ಮನೆಗೆ ಯಾವ ರೀತಿ ನಡ್ಕೋಬೇಕು ನೀನೇ ಬುದ್ಧಿ ಕೊಡಪ್ಪ ಅಂತ ಹೇಳಿ ಬೆಳಗಿನ ದರ್ಶನ ಮಾಡಬೇಕು. ತಿಂಡಿ ತಿನ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ದರ್ಶನ ಮಾಡೋದಲ್ಲ. ಇದು ಮಾಡು, ಶುಕ್ರವಾರ ದರ್ಶನ ಮಾಡು, ನಿನಗೆ ಗೊತ್ತಾಗತ್ತೆ ಮನೆಯಲ್ಲಿ ಮನೆ ದೇವರು ಯಾವುದು, ಕುಲದೇವರು ಯಾವುದು ಅಂತ ತಿಳ್ಕೊ ಫಸ್ಟ್. ಒಳ್ಳೇದಾಗಲಿ. ಅನುಷಾ ಅಂತ ಕರೆ ಮಾಡಿದ್ದಾರೆ ಕಡೂರಿನಿಂದ. ನಮಸ್ಕಾರ ಅನುಷಾ ಅವ್ರಿಗೆ. ನಮಸ್ತೆ ಗುರುಜಿ. ಓಕೆ, ಗುರುಗಳಿದ್ದಾರೆ. ನಾರಾಯಣ ಹೇಳಮ್ಮ. ಗುರುಜಿ, ನಾನು ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ನಿಂದು ಏನು ಹೇಳಲಿಲ್ವಲ್ಲ, ನಕ್ಷತ್ರ ಹೆಸರು ಏನು ಬೇಡವಾ? ಅನುಷಾ ಗುರುಜಿ ನನ್ನ ಹೆಸರು. ಅನುಷಾ, ಏನು ಓದಿದ್ಯಾ? ನಾನು ಇವಾಗ BEd ಕಂಪ್ಲೀಟ್ ಆಗಿದೆ. ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಉದ್ಯೋಗ ಸಾಕಾ, ಇನ್ನೇನು ಬೇಡವಾ? ಮದ್ವೆದು ಕೇಳಬೇಕಾಗಿತ್ತು. ಅಯ್ಯೋ, ಇಷ್ಟೊಂದು ಕಷ್ಟಪಟ್ಟು ಹೇಳ್ತಿದ್ದೀಮ್ಮ. ಅಂದರೆ ಮದುವೆ ಇಷ್ಟ ಇಲ್ವಾ, ಯಾಕೆ ಬೇಕು ಅಂತನಾ? ಫಸ್ಟು ಗುರುಜಿ ಉದ್ಯೋಗದ ಬಗ್ಗೆ ಕೇಳೋಣ ಅಂತ. ಉದ್ಯೋಗ ಸಿಗ್ಲಿಲ್ಲ ಅಂದರೆ ಮದುವೆ ಮಾಡ್ಕೊಳ್ಳಲ್ವಾ? ಇಲ್ಲ, ಹಂಗೇನಿಲ್ಲ. ಮತ್ತೆ ಮದುವೆ ಮಾಡ್ಕೊಂಬಿಡು. ಮಾಡ್ತೀನಿ. ಅಲ್ಲಲ್ಲ, ಒಂದು ನಿಮಿಷ ಕೇಳಿಸ್ಕೊ. ಮದುವೆ ಮಾಡ್ಕೊಂಬಿಡು, ಉದ್ಯೋಗ ಸಿಗುತ್ತೆ. ಯಾಕೆ ಅಂತ ಕೇಳು. ಹೇಳಿ ಗುರುಜಿ. ಏನು ಹೇಳಿ ಕತೆ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ, ಆರ್ಡ್ರ್ ಮಾಡ್ತಾ ಇಲ್ಲ. ಮದುವೆ ಮಾಡ್ಕೋ, ಕೆಲಸ ಸಿಗುತ್ತೆ ಅಂದೆ. ನಿನಗೆ ಸರಿನಾ ತಪ್ಪಾ? ಅಂದ್ರೆ ಮದ್ವೆಕ್ಕಿಂತ ಫಸ್ಟ್ ಜಾಬ್ ಸಿಕ್ಕಿದ್ರೆ ಸಿಗಲ್ಲ. ಯಾವ ಕಾರಣಕ್ಕೂ ಸಿಗಲ್ಲ. ನಿಮ್ಮಪ್ಪ ಇದೆಲ್ಲ ನಂಬ್ತಾರೇನಮ್ಮ? ಹಲೋ, ಹೇಳಿ ಗುರುಜಿ. ನಿಮ್ಮ ತಂದೆಗೆ ಇದೆಲ್ಲ ನಂಬಿಕೆ ಇದೆಯೇನಮ್ಮ? ಯಾವುದು ಗುರುಜಿ? ಈಗ ಏನೋ ಒಂದು ತಿಳ್ಕೊಬೇಕು, ಮಗಳ ಬಗ್ಗೆ ತಿಳ್ಕೊಬೇಕು, ಹೆಂಡತಿ ಬಗ್ಗೆ ತಿಳ್ಕೊಬೇಕು, ನನ್ನ ಬಗ್ಗೆ ತಿಳ್ಕೊಬೇಕು, ನಂಬಿಕೆ ಇದೆಯಾ? ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ನಿಮ್ಮ ತಂದೆ ಬಗ್ಗೆ ಕೇಳ್ತಾ ಇರೋದು ನಾನು. ಇರುತ್ತೆ. ನಿನಗೆ ಗೊತ್ತಾಗಿದೆಯಾ? ಭಕ್ತಿ ಇದೆ. ನಮ್ಮ ಅಪ್ಪನಿಗೆ ಕುಟುಂಬದ ಬಗ್ಗೆ ತಿಳ್ಕೊಳಕ್ಕೆ ಭಕ್ತಿ ಇದೆ. ಏನು, ಮನೆಗೆ ಸರಿ ಕರೆಕ್ಟಾಗಿ ಬರಬೇಕು, ಅಮ್ಮನ ಹತ್ರ ಚೆನ್ನಾಗಿ ನಡ್ಕೋಬೇಕು, ಮಕ್ಕಳ ಹತ್ರ ಚೆನ್ನಾಗಿ ನಡ್ಕೋಬೇಕು, ಇದೆಲ್ಲ ನಡೀತಾ ಇದೆಯೇನಮ್ಮ? ನಡೀತಿದೆ. ಹೌದಾ? ಓಕೆ. ನೀನೇನಾದ್ರು ಹೇಳಿದ್ರೆ ನಿಮ್ಮಪ್ಪ ಒಪ್ಕೋತಾರಾ? ಅಂದ್ರೆ ಸ್ವಲ್ಪ ಒಪ್ಕೊಂತಾರೆ. ಅಂದ್ರೆ ನಾನು ಸ್ವಲ್ಪ ಯೋಚನೆ ಮಾಡ್ತಾರೆ. ನನ್ನ ಬಗ್ಗೆ ಏನಾದ್ರು ತಿಳ್ಕೊಳ್ತೀಯಪ್ಪ, ಬಾ ಒಂದು ಕಡೆ ಹೋಗೋಣ ತಿಳ್ಕೊಳ್ಳೋಣ ಅಂದ್ರೆ ಏನು ಹೇಳ್ತಾರೆ? ಟೈಮ್ ಇಲ್ಲ ಅಂತಾರ, ದುಡ್ಡಿಲ್ಲ ಅಂತಾರ, ನಂಬಿಕೆ ಇಲ್ಲ ಅಂತಾರ? ಹಂಗೆ ನಂಬಿಕೆ ಅಂತ ಹೇಳಲ್ಲ, ನೋಡೋಣ ಹೋಗೋಣ ಅಂತ ಹೇಳ್ತಾರೆ. ಈಗ ನಿನ್ಗೆ ಅರ್ಥ ಆಯ್ತಲ್ಲಮ್ಮ? ಒಂದು ಮಗು ಅಂತ ಹುಟ್ಟಿದಾಗ 23 ದಿನದ ಒಳಗಡೆ, ಒಂದು ಮಗು ಹುಟ್ಟಿದ ದಿನದಿಂದ 23 ದಿನದ ಒಳಗಡೆ ಆ ಮಗುವಿನ ಪೂರ್ಣವಾಗಿರ್ತಕ್ಕಂಥ ಹಿಸ್ಟ್ರಿ ಗೊತ್ತಾಗ್ಬಿಡ್ಬೇಕು. ಏನು ಹಿಸ್ಟ್ರಿ ಅದು? ಉಸಿರಾಡದ ಪ್ರಕ್ರಿಯೆ ಮಗುವಿನಲ್ಲಿ ಚೆನ್ನಾಗಿದೆಯಾ ಅಂತ ತಿಳ್ಕೊಬೇಕು ಅಷ್ಟೇ ಅಮ್ಮ. ನಾವೆಲ್ಲರೂ ಕೇಳ್ತೀವ ಇದನ್ನು. ಮಗು ಓದುತ್ತಾ ನೋಡಿ, ಮುಂದೆ ಏನಾಗುತ್ತೆ ನೋಡಿ, ಎಲ್ಲಿದೆ ಅಲ್ಲಿದು? ಈಗ ಈ ಹುಡುಗಿಗೆ ಅರ್ಥ ಆಗತ್ತೆ ಅನ್ಕೋತೀನಿ. ಯಾವ ಕಾರಣಕ್ಕೂ ಈ ಹುಡುಗಿ ಅನುಷಾ ಅಂತ ಇಟ್ಕೊಂಡ್ರೆ ಹೆಸರು ದುರಂತವಾದ ಹೆಸರು, ಇದಕ್ಕೆ ಮೀರಿ ಇನ್ಯಾವುದು ತಪ್ಪಿಲ್ಲ ಇಲ್ಲಿ. ಯಾಕೆ ಅಂದರೆ ಹುಡುಗನ ಜೀವನದಲ್ಲಿ ಹುಡುಗ ಹೇಗಿರ್ತಾನೋ ಹಾಗೆ ನಡ್ಕೋಬೇಕು. ಇವಳಿಗೆ ಹೆಣ್ತನಕ್ಕೆ ಏನೇನು ಬೇಕು ಯಾವುದು ಸಿಕ್ಕಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಇವಳೇ ಅವನನ್ನು ಸಾಕಬೇಕು. ಯಾರನ್ನ? ಗಂಡನ ಸಾಕಬೇಕು. ಆ ಥರದ್ದು ವೇಸ್ಟ್ ಬಾಡಿ ಜೊತೆ ಮದುವೆ ಮಾಡ್ಕೋಬೇಕು. ಯಾಕೆ ಅಂದರೆ ಇದಕ್ಕೆ ಸಂಸ್ಕಾರ ಅನ್ನೋದು. ತಂದೆ ಏನು ಮಾಡಿರ್ತಾರೋ ಹೆಣ್ಣು ಮಕ್ಕಳಿಗೆ ಗಿಫ್ಟ್ ಸಿಕ್ಕತ್ತೆ. ತಂದೆ ಏನು ಮಾಡಿಲ್ವೋ ಹೆಣ್ಣು ಮಕ್ಕಳು ತಲೆ ಎತ್ತಕ್ಕಾಗಲ್ಲ. ಅದು ಯಾವುದೇ ವಿಷಯ ಆಗಿರ್ಬೋದು. ತಂದೆದು ಡೆಪಾಸಿಟ್ ಎಲ್ಲಿ ಬರುತ್ತೆ? ಹೆಣ್ಣು ಮಗಳ ಮೇಲೆ ಬರುತ್ತೆ. ತಾಯಿದು ಡಿಪಾಸಿಟ್ ಎಲ್ಲಿ ಬರುತ್ತೆ? ಗಂಡು ಮಕ್ಕಳ ಮೇಲೆ ಬರುತ್ತೆ. ಇದು ಇನ್ನೂ ನಮ್ಮ ಜನಕ್ಕೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಶಾಸ್ತ್ರ ಕೇಳಕ್ಕೆ ಹೋಗೋದು ಬೇಡಮ್ಮ. ಮಗಳು ದಾರಿ ತಪ್ಪಿದಾಳೆ, ಗಂಡನ ಮನೆಯದು ಹಿಸ್ಟ್ರಿ ತಗೊಳ್ಳಿ.
ಮಗ ದಾರಿ ತಪ್ಪಿದ್ದಾನೆ, ಹೆಂಡತಿ ಮನೇಲಿ ಹಿಸ್ಟ್ರಿ ತಗೊಳ್ಳಿ, ವೆರಿ ಸಿಂಪಲ್. ಇದು ಯಾರೂ ಹೇಳಲ್ಲ, ಹೇಳ್ಕೊಂಡು ಹೋಗ್ತಾರೆ. ಅರ್ಥ ಆಗುತ್ತಲ್ಲ ಹೇಳಿದ್ರೆ? ಮಗಳದು ಆರೋಗ್ಯ ಕೆಟ್ಟಿದೆಯಾ, ದಾರಿ ತಪ್ಪಿದಾಳ, ನಿಮ್ಮ ಮಾತು ಕೇಳ್ತಾ ಇಲ್ವಾ, ಏನೇ ಆಗಿರಲಿ ಅಪ್ಪನ ಮನೆಯಲ್ಲಿ ಹುಟ್ಟಿದಂತಹ ಅಕ್ಕ ತಂಗಿಯರ ಹಿಸ್ಟ್ರಿ ಅಲ್ಲಿರುತ್ತೆ. ಸ್ವಾಮಿ ನನ್ನ ತಂಗಿ ಒಬ್ಬಳು ತಿಳ್ಕೊಂಬಿಟ್ಲು, ಸ್ವಾಮಿ ನನ್ನ ತಂಗಿ ಅಕಸ್ಮಾತು ಲವ್ ಮಾಡಿಬಿಟ್ಲು, ಇದೆಲ್ಲ ಮಕ್ಕಳ ಮೇಲೆ ಬರುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಇದು ಕರ್ಮ ಅಂತ ಅಂದ್ಕೊಂಡ್ರೆ ತಪ್ಪಲ್ವ? ನಮ್ಮ ಕರ್ಮ ಏನಮ್ಮ ಇದು? ಒಂದು ನಾಯಿ ಮರಿ ಥರಕ್ಕೆ ಇದರ ಅಪ್ಪ ಯಾರು ಅಮ್ಮ ಯಾರು ಅಂತ ಕೇಳುವಂಥ ಜನ ಇವತ್ತು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗುಗೆ ಈ ಮಗು ಬೇಸ್ ಏನು, ತಾಯಿ ಏನು, ತಂದೆ ಏನು, ತಾತ ಏನು, ಅಜ್ಜಿ ಏನು ಅಂತ ತಿಳ್ಕೊಳ್ಳಿಲ್ಲ ಅಂದರೆ ಅಮ್ಮ ತಪ್ಪು ಜನಗಳದಲ್ಲ. ಈ ಹೇಳ್ತಾ ಇರ್ತಕ್ಕಂಥ ಮಹಾನ್ ಗಣಪಂಡಿತರುಗಳು ಯಾರು ಇದನ್ನು ವಿಸ್ತಾರನೆ ಮಾಡ್ತಾ ಇಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಆಮೇಲೆ ಎಷ್ಟು ಜನ ಮಾಡ್ಕೋತಾರೆ ಅಂತೀಯ? ಇದು ಇಲ್ಲ, ಅವೆಲ್ಲ ನಂಬಿಕೆಲ್ಲ ಬಿಡ್ರಿ. ಈಗೇನು ಹೇಳ್ತಾ ಹುಡುಗಿ? ನೋಡೋಣ, ಜೀವನದಲ್ಲಿ ನೋಡೋಣ ಅಂದಮೇಲೆ ಮದುವೆ ಯಾಕೆ, ಮಕ್ಕಳು ಯಾಕೆ? ಜವಾಬ್ದಾರಿ ಬೇಕಲ್ಲ. ಹಾಗಂತ ಪೆಟ್ರೋಲ್ಗೆ ಯಾವುದೇ ಕಾರಣ ಗಾಡಿ ಪೆಟ್ರೋಲ್ ಹಾಕ್ಸ್ಲೇಬೇಡಿ, ನೋಡೋಣ ಅಂತ ಅರ್ಶನ ಮಾಡ್ಬಿಟ್ಟು ಗಂಧ ಕಡೆ ಎತ್ಬಿಟ್ಟು ಹೋಗುತ್ತಾ? ಇಲ್ಲ ಅಲ್ಲ. ಮೊಬೈಲು ಚಾರ್ಜರ್ ಇಲ್ಲ, ಹಾಕಬೇಕಾ, ಮುಂದಕ್ಕೆ ಹೋಗಬೇಕಾ? ಹಾಕೇಬೇಕು. ಅಂದರೆ ನಾವು ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದಕ್ಕೆ ಅದಕ್ಕನುಸಾರವಾಗಿ ಉಕ್ಕೊಂಡಿದ್ದೀವಿ. ನಾವು ಹೊಟ್ಟೆ ಎಸಿತಾ ಇದೆಯಾ ಅಂದರೆ ಮನೆಗೆ ಹೋಗ್ತೀನಲ್ಲ ಬಿಡು ಅಂತ ಸಾಯಂಕಾಲ 7 ಗಂಟೆಗೆ ಹೋಗಿ ಮಧ್ಯಾಹ್ನದ ಬಿಟ್ಟು ಸಾಯಂಕಾಲ ಸೇರಿಸಿ ತಿನ್ಬಿಡ್ತಾರೆ. ಬೆಳಗ್ಗೆ ರಾತ್ರಿ ನಿದ್ದೆ ಬರಲ್ಲ, ಬೆಳಗ್ಗೆ ಪರದಾಡ್ತಾರೆ. ಇದು ತಾನೇ ಮಾಡ್ತಾ ಇರೋದು. ಅಮ್ಮ, ಜನ್ಮ ಜನ್ಮಾಂತರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಲ್ಲಿ ಬರ್ತಾ ಇರ್ತಕ್ಕಂಥ ಭಾವನೆಗಳಿಗೆ ನಾವು ಎಷ್ಟರ ಮಟ್ಟಕ್ಕೆ ಬೆಲೆ ಕೊಟ್ಟಿದ್ದೀವಿ. ಒಂದು, ನಾವು ನಮ್ಮ ದೇಹದ ಬಗ್ಗೆ ಮಾತಾಡೋದು ಗೊತ್ತಿದೆಯಮ್ಮ ನಮಗೆ? ನಮ್ಮ ದೇಹದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಅರ್ಥ ಆಗಿದೆಯಾ ಜನಕ್ಕೆ? ದೇಹದ ಬಗ್ಗೆ ಹೆಂಗೆ ಮಾತಾಡೋದು, ಬಾಯಲಲ್ಲೋ ಮಾತಾಡೋದು ಅಂತ ಹೇಳ್ತಾರೆ. ಆದರೆ ನಮಗೆ ಅದು ಅರ್ಥವಾಗಿ ಹೊಟ್ಟೆ ಎಸಿತಾ ಇದೆ, ನೀರು ಕುಡಿಬೇಕು ಅನಿಸ್ತಾ ಇದೆ, ಬರಲ್ವೇನಮ್ಮ ನಮಗೆ? ಸಿಗ್ನಲ್ಸ್ ಅದೆಲ್ಲ ಅಲ್ವಾ? ಈಗ ಮಾತಾಡ್ತಾ ಇದ್ದೆ ತಾನೆ, ಅದು ಕೇಳಿಸ್ಕೋಬೇಕು ತಾನೆ ನಾವು. ಬಾಯಿ ಮುಚ್ಕೊ ಸುಮ್ಮನೆ ಇರು, ನೀರು ಆಮೇಲೆ ಕುಡಿತೀನಿ, ಊಟ ಆಮೇಲೆ ಮಾಡ್ತೀನಿ ಅಂದರೆ ಸೊ ದೇಹ ಏನು ಮಾಡುತ್ತೆ? ನೀನು ಹಣೆ ಬರ ಮಾಡ್ಕೊ ಅಂತ ಹಿಂದಕ್ಕೆ ಹೋಗುತ್ತೆ. ಅದೇ ದೇಹದ ಅಂಗಾಂಗಗಳು ಸವೆಯೋದಕ್ಕೆ ಕಾರಣನೇ ಈ ನಮ್ಮ ಬೇಜವಾಬ್ದಾರಿತನ. ಗುರುಗಳಿಗೆ ಕೊನೆಯದಾಗಿ ಸಂದೇಶ ಏನು ಹೇಳಕ್ ಬಯಸ್ತೀವಿ? ಇಲ್ಲಿ ಒಂದು ತಿಳ್ಕೋಬೇಕು, ಈ ಜನ್ಮ ಜನ್ಮಾಂತರದ ವಿಚಾರಗಳನ್ನು ಸದ್ಯಕ್ಕಿದು ಒಂದು ದಿನಕ್ಕೆ ಮುಗಿಯುವಂಥ ವಿಚಾರ ಅಲ್ಲ. ಸಣ್ಣ ಸಣ್ಣ ಕ್ಲೂಗಳು ಕೊಡ್ತಾ ಹೋಗ್ತೀನಿ, ಪ್ರತಿಯೊಬ್ಬರು ಅವರವರೇ ಅರ್ಥ ಮಾಡ್ಕೋಬೇಕು. ಜನ್ಮಾಂತರ ಅಂತಕ್ಕಂಥದ್ದು ನಾವು ಮಾಡಿರೋ ತಪ್ಪೇನು ಅಂತಕ್ಕಂಥದ್ದು ಒಂದೊಂದೇ ವಿಮರ್ಶೆ ಮಾಡ್ತಾ ಹೋಗೋಣಮ್ಮ. ಹೇಳ್ತಾ ಹೇಳ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ, ಜೊತೆಗೆ ನೀವು ಪರಿವರ್ತನೆ ಆಗ್ತಾ ಹೋಗಬೇಕು. ಆವಾಗ ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಈ ಸತ್ಯವನ್ನು ಮುಂದೆ ಹೇಳ್ತಾ ಒಂದು ವಿಚಾರಕ್ಕೆ ಹೋದಾಗ ನಿಮಗೆ ಯಾವ ಮಾಹಿತಿ ನಿಮ್ಮ ಕುಟುಂಬಕ್ಕೆ ಅನ್ವಯ ಆಗತ್ತೆ ಆವಾಗ ತಿಳ್ಕೊಳ್ಳಿ, ಇದು ನನಗೆ ಹತ್ತಿರ ಇರೋದು, ನಮ್ಮ ಕುಟುಂಬಕ್ಕೆ ಹತ್ತಿರ ಇರೋದು ಅಂತಕ್ಕಂಥ ವಿಚಾರ. ಇಷ್ಟು ಅರ್ಥ ಮಾಡ್ಕೋಬೇಕು. ಅದಕ್ಕನುಸಾರವಾಗಿ ಅಶ್ವಿನಿ, ಭರಣಿ, ಕೃತಿಕಾ ಈ 3 ನಕ್ಷತ್ರದಲ್ಲಿ ಇರ್ತಕ್ಕಂಥ ರಹಸ್ಯ ಮನುಷ್ಯನ ತಲೆಗೆ ದೊಡ್ಡ ಹೊಡೆತ ಕೊಡುವಂಥ ನಕ್ಷತ್ರ. ತಲೆ ಚೆನ್ನಾಗಿಲ್ಲ, ತಲೆ ಕೆಟ್ಟಿದೆ, ಹುಚ್ಚಿಡ್ದಿದೆ ಅಂತಕ್ಕಂಥ ಮಾತು ಬಳಸ್ತೀವಲ್ಲ, ಈ 3 ನಕ್ಷತ್ರಕ್ಕೆ ಹುಚ್ಚಿ ಯಾಕೆ ಬರುತ್ತೆ? ಈಗ ಅವಳಿಗೆ ಅನುಷಾ ಮಾತಾಡಿದ ವಿಚಾರಕ್ಕೆ ಹೇಳ್ತೀನಿ ನಾನು. ಇದನ್ನು ನಾಳೆ ಇದ್ರ ಬಗ್ಗೆ ಮಾಹಿತಿ ಕೊಡೋಣ. ಈ 3 ನಕ್ಷತ್ರ ಬೇರೆ ಬೇರೆ ಅಲ್ಲ, ಇದು ಒಂದು ಗುಂಪು. ಆ ಗುಂಪಲ್ಲಿ ಏನೆಲ್ಲ ಸಮಸ್ಯೆಯಿಂದ ನಕ್ಷತ್ರದಲ್ಲಿ ಮಗು ಬರುತ್ತೆ, ಆ ಸತ್ಯವನ್ನು ಯಾವಾಗ ಹೇಳೋಣ? ನಾಳೆ ಹೇಳ್ತಾ ಈ ದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾರೆ. ನಾವು ಯಾವ ಕರ್ಮವನ್ನು ಮಾಡ್ತೀವಿ ಆ ಫಲವನ್ನು ಅನುಭವಿಸೋದು ನಿಶ್ಚಿತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.